ನಮಸ್ಕಾರ. ಬೆಳಗು ಕಾರ್ಯಕ್ರಮಕ್ಕೆ ಎಂದಿನಂತೆ ವೀಕ್ಷಕರೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಬಿಜಾಪುರ ಜಿಲ್ಲೆ ಅತ್ಯಂತ ಅಪಾರ ಕೊಡುಗೆಯನ್ನು ನೀಡಿದೆ. ಇಲ್ಲಿನ ಸಾಹಿತಿಗಳು ಕತೆ, ನಾಟಕ, ಕಾದಂಬರಿ ಎಲ್ಲದರಲ್ಲೂ ಅಪಾರದ ಯಶಸ್ಸನ್ನು ಗಳಿಸಿದ್ದಾರೆ. ಹಾಗೆಯೇ ಜಾನಪದ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ ನಮ್ಮ ಇಂದಿನ ಬೆಳಗು ಕಾರ್ಯಕ್ರಮದ ಅತಿಥಿಯಾದಂಥ ಶಂಕರ ಬೈಚಾಳ ಅವರು. ಶಂಕರ ಬೈಚಾಳ ದಿನಾಂಕ 22/7/1966ರಲ್ಲಿ ಜನಿಸಿದರು. ತಂದೆ ಮಲ್ಲಪ್ಪ, ತಾಯಿ ಗಂಗಮ್ಮ. ಗ್ರಾಮೀಣ ಭಾಗದಲ್ಲಿರುವ ಜನಪದ ಸಂಪ್ರದಾಯ, ನಂಬಿಕೆ, ಆಚರಣೆ, ಸಾಂಸ್ಕೃತಿಕ ಮಾಹಿತಿಗಳನ್ನು ಸಂಗ್ರಹಿಸಿ ಪುಸ್ತಕ ರೂಪದಲ್ಲಿ ಪ್ರಕಟಿಸುವುದು ಇವರ ಹವ್ಯಾಸ. ಇದುವರೆಗೂ ಸುಮಾರು 20ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಸೊನ್ನದ ಶಿವಾನಂದ ಅಪ್ಪಗಳು, ಭೀಮಾರತಿ, ಜಾನಪದ ಚಿಂತನ, ಅಲಸಂಗಿ ಲಾವಣಿಕಾರರು ಮುಂತಾದವು ಇವರು ರಚಿಸಿದ ಕೆಲವು ಕೃತಿಗಳು. ಇವರ ಸಾಧನೆಯನ್ನು ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳು ಇವರನ್ನು ಸನ್ಮಾನಿಸಿ ಗೌರವಿಸಿವೆ. ಡಾಕ್ಟರ್ ಗೊರೂರು ಪ್ರತಿಷ್ಠಾನ ಪ್ರಶಸ್ತಿ, ಮುಂಬೈನ ಅಮೂಲ್ಯ ಕಥಾ ಸಾಹಿತ್ಯ ಪ್ರಶಸ್ತಿ ಇವರಿಗೆ ಲಭಿಸಿದೆ. ಇಂತಹ ಉತ್ತರ ಕರ್ನಾಟಕದ ಅಸಾಧಾರಣ ಪ್ರತಿಯುಳ್ಳ ಶ್ರೀಯುತರು ನಮ್ಮ ಇಂದಿನ ಬೆಳಗು ಕಾರ್ಯಕ್ರಮದ ಅತಿಥಿ. ಬನ್ನಿ, ಅವನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಸರ್, ನಮಸ್ಕಾರ. ನಮಸ್ಕಾರ ಸರ್. ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ಸೊ, ಯಾವುದೇ ಒಬ್ಬ ವ್ಯಕ್ತಿ ತನ್ನನ್ನು ಸಮಾಜದಲ್ಲಿ ಗುರುತಿಸ್ಕೋಬೇಕಾದ್ರೆ, ಅನೇಕ ಕೆಲಸಗಳನ್ನು, ಸಾಧನೆಗಳನ್ನ ಮಾಡಬೇಕಾದ್ರೆ ಮೊದಲಿಗೆ ಆತನ ವಿದ್ಯಾಭ್ಯಾಸ, ಊರು, ಪರಿಸರ ಎಲ್ಲವೂ ಮುಖ್ಯವಾಗ್ತಾ ಹೋಗುತ್ತೆ. ಹಾಗಾಗಿ ನಿಮ್ಮ ಊರು, ಪರಿಸರ, ನಿಮ್ಮ ವಿದ್ಯಾಭ್ಯಾಸ, ನಿಮ್ಮ ಬಾಲ್ಯದ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಿ ಸರ್. ಬಿಜಾಪುರ ಜಿಲ್ಲೆ ಮಸಬಿನಾಳ ಅಂತಂದರೆ, ಈ ದೇಶದ ಸ್ವಾತಂತ್ರ್ಯ ಹೋರಾಟಗಾರರ ಇತಿಹಾಸವನ್ನು ತೆಗೆದುಕೊಂಡಾಗ ಈ ದೇಶದ ಹಳ್ಳಿಗಳ ಸ್ವಾತಂತ್ರ್ಯ ಹೋರಾಟ ಹೆಚ್ಚು ಸ್ವಾತಂತ್ರ್ಯ ಹೋರಾಟಗಾರರು ಮಸಬಿನಾಳದಲ್ಲಿ. 1920ರ ಸುಮಾರು ಒಬ್ಬ ಲಿಂಗಾಯತ ಸ್ವಾಮೀಜಿಯ ಪಟ್ಟಾಧಿಕಾರ ನಡೆದರೆ ಅಲ್ಲಿ ಸ್ವಾಮೀಜಿಯರನ್ನ ಪಲ್ಲಕ್ಕಿ ಮೇಲೆ ಕುಂದಿರಿಸಿ ಮೆರವಣಿಗೆ ಮಾಡೋದಿಲ್ಲ. ಈ ದೇಶದ ದೇಶಾಭಿಮಾನ ಪ್ರತೀಕವಾದಂಥ ಮತ್ತು ಸ್ವಾತಂತ್ರ್ಯ ಯೋಧರ ಪ್ರತೀಕವಾದಂಥ ಖಾದಿ ಬಟ್ಟೆಯನ್ನು ತೊಡ್ರಿ, ವಿದೇಶಿ ಬಟ್ಟೆಯನ್ನು ಸುಡ್ರಿ ಅನ್ನುವಂಥ ವಿಚಾರವನ್ನು ಹೇಳ್ತಾ ಅವರ ಒಂದು ಪಟ್ಟಾಧಿಕಾರ ಮಾಡ್ತಾರೆ. ಆ ಪಟ್ಟಾಧಿಕಾರ ಸಂದರ್ಭದಲ್ಲಿ ಹಲವಾರು ಯುವಕರು ಈ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಅನ್ನುವಂಥ ವಿಚಾರದಿಂದ ಅಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಖಾದಿ ಗ್ರಾಮೋದ್ಯೋಗ ಸಂಘ ಚರಕ ಸ್ಥಾಪನೆ ಮಾಡೋದು ಇಂಥವೆಲ್ಲ ಮಾಡ್ತಾರೆ. ಈ ಒಂದು ಪರಿಸರದ ಹಿನ್ನೆಲೆಯಿಂದ ಬಂದಂಥ ಊರು ಮಸಬಿನಾಳ. ಈ ಮಸಬಿನಾಳದ ಲಾವಣಿಗಳು, ಮಸಬಿನಾಳದ ಸ್ವಾಮೀಜಿಯವರ ಒಂದು ವೈಚಾರಿಕ ವಿಚಾರ ಬಾಲ್ಯದಲ್ಲಿ ನನಗೆ ಭಾಳ ಪ್ರಭಾವ ಬೀರೋದು. ನಾನು ಮಸಬಿನಾಳದ ಹೈಸ್ಕೂಲ್ನಲ್ಲಿ ಮಸಬಿನಾಳದ ಬೇರೆ ನಮ್ಮ ಸಾಂಸ್ಕೃತಿಕ ಬೆಸಲ್ಲಿ ಬೆಳೆದುದರಿಂದ ಜಾನಪದ ನನಗೆ ಭಾಳ ಅಪಾರವಾದ ಒಂದು ಪ್ರಭಾವ ಬೀರ್ತು. ಜೊತೆಗೇ ನಮ್ಮೂರಿನ ಜಾನಪದ ಪ್ರಭಾವ, ನಮ್ಮೂರಿನ ಹಿರಿಯರು, ನಮ್ಮ ಶಾಲೆಯ ಗುರುಗಳು, ನನ್ನ ಜೊತೆಗೆ ನನ್ನ ತಾಯಿ, ನನ್ನ ಅಕ್ಕ ಜಾನಪದದ ಭಾಳಷ್ಟು ಹಾಡುಗಳನ್ನು ನಾನು ಸಣ್ಣವರಿದ್ದಾಗ ಹೇಳೋದ್ರ ಮುಖಾಂತರ ಜಾನಪದ ನನಗೆ ಪ್ರಭಾವ ಬೀರ್ತು. ಇಂಥ ಪರಿಸರದಲ್ಲಿ ಬೆಳೆದ ನನಗೆ ಮಸಬಿನಾಳ ಸ್ವಾತಂತ್ರ್ಯ ಹೋರಾಟಗಾರ ನನಗೆ ನಿಜವಾಗಿ ಆದರ್ಶ ಅನ್ನುವಂಥ ಮಾತನ್ನು ನಾನಿಲ್ಲಿ ನಮ್ಮೂರ ಬಗ್ಗೆ ಹೇಳೋಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ನಿಮ್ಮ ವಿದ್ಯಾಭ್ಯಾಸ ಎಲ್ಲಿ ತನಕ ತಾವು ವಿದ್ಯಾಭ್ಯಾಸವನ್ನು ಮಾಡಿದಿರಿ? ನಾನು ಮಸಬಿನಾಳದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಮುಗಿಸಿ ಮುಂದೆ ನಾನು ಕಾಲೇಜ್ ಶಿಕ್ಷಣಕ್ಕೆ ಗದುಗಿನ ತೋಂಟದಾರ್ಯ ಮಠಕ್ಕೆ ಹೋದೆ. ಗದುಗಿನ ತೋಂಟದಾರ್ಯ ಮಠ ಅಂದರೆ ಈ ರಾಜ್ಯದ, ಈ ದೇಶದ ವೈಚಾರಿಕ ವಿಚಾರಗಳನ್ನು, ಸಾಹಿತ್ಯವನ್ನು ಬಹಳ ಅಪಾರವಾಗಿ ಪ್ರೀತಿಸುವಂಥ ಮಠ. ಆ ಮಠದ ವಾತಾವರಣ ನನ್ನನ್ನು ಇನ್ನೊಂದಿಷ್ಟು ಹೆಚ್ಚಿಗೆ ಸಾಹಿತ್ಯದ ಕಡೆ ಒಲವು ತೋರಿಸ್ತು. ಇವತ್ತಿನ ಗದುಗಿನ ತೋಂಟದಾರ್ಯ ಪೂಜ್ಯರು ಸಿದ್ಧಲಿಂಗ ಮಹಾಸ್ವಾಮಿಗಳು ಪುಸ್ತಕ ಪ್ರೀತಿ, ವೈಚಾರಿಕ ಪ್ರೀತಿ, ಭಾವೈಕ್ಯತೆ ವಿಚಾರಗಳು ಅವರ ಜೊತೆಗೆ ನನಗೆ ಒಡನಾಟ ಬಂದಿದ್ದರಿಂದ ಆ ತೋಂಟದಾರ್ಯ ಮಠದ ಪರಿಸರ ನನ್ನನ್ನು ಸಾಹಿತ್ಯದ ಕಡೆ ಮತ್ತೊಂದಿಷ್ಟು ಎಳೀತು ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಸಾಹಿತ್ಯದ ಒಂದು ಪಯಣ ಆರಂಭವಾಗಿದ್ದು ಹೇಗೆ? ಅಂದಲ್ಲ ನಿಮ್ಗೆ, ತೋಂಟದಾರ್ಯ ಮಠದಲ್ಲಿ ಸುಮಾರು ಪ್ರತಿ ತಿಂಗಳಿಗೆ ಒಬ್ಬರು ದೊಡ್ಡ ದೊಡ್ಡ ಉಪನ್ಯಾಸಕರು, ಸಾಹಿತಿಗಳು, ಸಂತರು, ಹೋರಾಟಗಾರರು, ವೈಚಾರಿಕ ವಿಚಾರದವರು ಬಂದಾಗ ಅವರು ಉಪನ್ಯಾಸ ಕೇಳುವಂಥ, ಅವರು ಬರೆದ ಪುಸ್ತಕಗಳನ್ನು ಬಿಡುಗಡೆ ಮಾಡುವಂಥ ಕಾರ್ಯಕ್ರಮವನ್ನು ಕಣ್ಣಾರೆ ನೋಡ್ತಿದ್ದೆ. ಜೊತೆಗೆ ಆ ಕಾರ್ಯಕ್ರಮ ಮಾಡಬೇಕಾದಲ್ಲಿ ಸಹಾಯಕನಾಗ್ತಿದ್ದೆ. ನಾನು ಯಾಕೆ ಪುಸ್ತಕ ಬರಿಬಾರ್ದು ಅಂಥೇಳಿ ನಮ್ಮೂರಿನ ಸ್ವಾತಂತ್ರ್ಯ ಹೋರಾಟದ ವ್ಯಕ್ತಿಗಳನ್ನು, ಯುವಕರನ್ನು ತಯಾರು ಮಾಡಿದಂಥ ಒಬ್ಬ ಪೂಜ್ಯರಾದಂಥ ಸೊನ್ನದ ಶಿವಾನಂದ ಶಿವಯೋಗಿಗಳ ಕೃತಿಯನ್ನು ನಾನು ಪ್ರಾರಂಭದಲ್ಲಿ ನನಗೆ 18-19 ವರ್ಷ ಇದ್ದಾಗ ಬರದೆ, ನನಗದು ತೋಂಟದಾರ್ಯ ಮಠ ಸಾಹಿತ್ಯದ ಕಡೆ ನನಗೆ ವಾತಾವರಣವನ್ನು, ಒಲವನ್ನು, ಆಸಕ್ತಿಯನ್ನು ಬೆಳೆಸ್ತು ಅನ್ನುವಂಥ ವಿಚಾರವನ್ನು ಇಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಿಮಗೆ ಅದು ಒಂದು ಪ್ರೋತ್ಸಾಹ ಕೂಡ ನಿಮಗೆ ಆ ಒಂದು ಮಠದಿಂದ ನಿಮಗೆ ಸಿಗ್ತಾ ಹೋಗುತ್ತೆ ಅಂತೇಳಿ. ಮೊದಲ ಬಾರಿಗೆ ನೀವು ರಚಿಸಿದಂಥ ಒಂದು ಕೃತಿ ಯಾವುದು? ಅದಕ್ಕೆ ಆ ಒಂದು ಜನರ ಪ್ರತಿಕ್ರಿಯೆ ಹೇಗಿತ್ತಲ್ಲಿ?
ಮೊದಲ ಬಾರಿಗೆ ನಾನು ಹೇಳಿದ್ರೆ 114 ವರ್ಷ ಬದುಕಿದಂಥ ಸೊನ್ನದ ಶಿವಾನಂದ ಶಿವಯೋಗಿಗಳು ಜೀವನ ಚರಿತ್ರೆ, ಅದನ್ನು ವಚನ ಸಾಹಿತ್ಯದ ಮೂಲಕವಾಗಿ ವಚನ ಸಾಹಿತ್ಯವನ್ನು ತೆಗೆದುಕೊಂಡು ನಾವು ಜಗತ್ತಿಗೆ ಹೋಗ್ಬೇಕಂತ ಏನು ಹೇಳ್ತಾರಲ್ಲ, ವಚನ ಸಾಹಿತ್ಯದ ಮೂಲಕವಾಗಿ ವಚನ ಸಾಹಿತ್ಯವನ್ನು ಬಳಸಿಕೊಂಡು ಸೊನ್ನದ ಶಿವಾನಂದ ಶಿವಯೋಗಿಗಳು ಅನ್ನೋಂಥ ಕೃತಿಯನ್ನು ನಾನು ಬರೆದಾಗ, ನಾನು ಭಾಳ ಸಣ್ಣವನಿರೋದ್ರಿಂದ ಆ ಪುಸ್ತಕ ಓದಿದವರು ಭಾಳ ಅಗಾಧವಾಗಿ ಮೆಚ್ಕೊಂಡ್ರು. ಸಾಹಿತ್ಯ ಕ್ಷೇತ್ರದಲ್ಲಿ ಒಳ್ಳೆ ಬೆಳೆಯುವಂಥ ಯುವಕ ನೀನದಿ, ನಿನಗೆ ಇನ್ನೊಂದಿಷ್ಟು ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿಸಬೇಕು ಅನ್ನುವಂಥ ಉದ್ದೇಶದಿಂದ ವಿಶ್ವವಿದ್ಯಾಲಯಗಳಲ್ಲಿ ಮತ್ತು ಬೇರೆ ಬೇರೆ ಕಡೆಯಲ್ಲಿ ನಾನು ಓದಾಕ ತೋಂಟದಾರಿ ಅಜ್ಜ ಅವರಾಗಲಿ ನಮ್ಮ ಬಂಧು ಬಳಗ ಆಗಲಿ ನನ್ನನ್ನು ಪ್ರೋತ್ಸಾಹ ಮಾಡಿದರು ಅನ್ನುವಂಥ ವಿಚಾರವನ್ನು ಇಲ್ಲಿ ನಾನು ಹೇಳ್ತಾ ಇದ್ದೀನಿ. ಇದುವರೆಗೂ ಸುಮಾರು ಎಷ್ಟು ಕೃತಿಗಳನ್ನು ತಾವು ರಚನೆ ಮಾಡಿದ್ದೀರಿ? ಅದರಲ್ಲಿ ನಿಮಗೆ ಯಾವ ಒಂದು ಕೃತಿ ಹೆಚ್ಚು ಹೆಸರನ್ನು ತಂದುಕೊಟ್ಟಿದೆ? ನಿಮಗೆ ಇಷ್ಟವಾದಂಥ ಕೃತಿ ಯಾವುದು? ಇದುವರೆಗೂ ನಾನು ಸುಮಾರಾಗಿ 20-22 ಪುಸ್ತಕಗಳನ್ನು ನಾನು ಸ್ವಂತ ಬರೆದಿದ್ದು 18-19 ಪುಸ್ತಕಗಳನ್ನು, 4-5 ಅದರಲ್ಲಿ ಸಂಪಾದನೆ ಕೃತಿಗಳು ಇರ್ತವೆ. ಇದರಲ್ಲಿ ನಾನು ಕಥೆ ಬರೆದೀನಿ, ಕಾದಂಬರಿ ಬರೆದೀನಿ, ನಾಟಕ ಬರೆದೀನಿ, ಮತ್ತು ನಿರ್ನರ ಅನ್ನುವಂಥ ಕಥಾ ಸಂಕಲನ, ಜಾನಪದ ಚಿಂತನ ಅನ್ನುವಂಥ ಪುಸ್ತಕ, ತರ್ದವಾಡಿ ಜಾನಪದ ಅನ್ನುವಂಥ ಪುಸ್ತಕ, ಹಿಂಗೆ ಬೇರೆ ಬೇರೆ ಪುಸ್ತಕಗಳನ್ನು ಬರೆದಾಗ ಈ ಜಾನಪದದ ವಿಷಯ ನನಗೆ ಭಾಳ ಖುಷಿ ಅನ್ನಿಸ್ತಿ. ನಮ್ಮ ಸಣ್ಣವರಿದ್ದಾಗ ನನ್ನ ತಾಯಿ ಹಾಡುವ, ನನ್ನ ಅಕ್ಕ ಹಾಡುವ ಜಾನಪದದ ಗುಂಗಿನ ಹಾಡುಗಳು ನನ್ನನ್ನು ಜಾನಪದ ರಶ್ಮಿಗಳತ್ತ ಕರ್ಕೊಂಡು ಹೋದು. ಗ್ರಾಮೀಣ ಭಾಗದಲ್ಲಿ ನಾನು ಸೇವೆ ಸಲ್ಲಿಸುವಾಗ ಗ್ರಾಮೀಣ ಭಾಗದ ಜನರ, ರೈತರ ಜಾನಪದ ರಶ್ಮಿಗಳು ನನಗೆ ಭಾಳ ಪ್ರಭಾವ ಬೀರೋದು. ಅದಕ್ಕೆ ನನಗೆ ತರ್ದವಾಡಿ ಜಾನಪದ ಅನ್ನುವಂಥ ಒಂದು ಪುಸ್ತಕ, ಎಲ್ಲ ಪುಸ್ತಕಗಳು ನನಗೆ ಖುಷಿನೇ ಕೊಟ್ಟವು. ಒಡೆದು ಹೇಳು ಹೌದೌದು ಅಂತೀನಿ ಆಗಲಿ, ಜಾನಪದ ಚಿಂತನ ಅಂತಾಗಲಿ, ಹಂಪಿ ವಿಶ್ವವಿದ್ಯಾಲಯದಿಂದ ಬಂದಂಥ ನಮ್ಮ ಲಾವಣಿಕಾರರ ಬಗ್ಗೆ ಕೃತಿ ಆಗಲಿ, ಈ ಯಾವ ಪುಸ್ತಕ ನಾನು ಶ್ರೇಷ್ಠ ಅಂತ ಹೇಳೋಕ್ಕಿಲ್ಲ. ಆದರೂ ನನಗೆ ಭಾಳಷ್ಟು ಪುಸ್ತಕಗಳಲ್ಲಿ ತರ್ದವಾಡಿ ನಾಡಿನ ಜಾನಪದ ಅನ್ನುವಂಥ ನನ್ನ ರೇಡಿಯೋ ಭಾಷಣಗಳ ಪುಸ್ತಕ, ಬೇರೆ ಬೇರೆ ರಾಜ್ಯದಲ್ಲಿ ಉಪನ್ಯಾಸ ಮಾಡಿದ ಪುಸ್ತಕ, ಆ ತರ್ದವಾಡಿ ನಾಡಿನ ಜಾನಪದ ನನಗೊಂದು ಸ್ವಲ್ಪ ಹೆಚ್ಚಿಗೆ ಖುಷಿ ಕೊಡ್ತು. ಮತ್ತು ಗೋರೂರು ಪ್ರಶಸ್ತಿನೂ ಕೂಡ ನನ್ನ ಜಾನಪದ ಕೃತಿಗೆ ಬಂತು ಅನ್ನುವಂಥ ಈ ಮಾತಿನಲ್ಲಿ ಹೇಳ್ತಾ ನನಗೆ ಖುಷಿ ಅನ್ನಿಸ್ತದೆ. ಜಾನಪದ ಅಂದರೆ ನನಗೆ ಭಾಳ ಖುಷಿ ಕೊಡುವಂಥ ಒಂದು ವಸ್ತು. ಆ ನಂತರ ತಾವು ಬೇರೆ ಬೇರೆ ಪ್ರಕಾರದಲ್ಲೂ ಕೂಡ ತಮ್ಮನ್ನು ತೊಡಗಿಸ್ಕೊಂಡಿದ್ದೀರಿ. ನಾಟಕ ಮತ್ತು ಕವನ ಎಲ್ಲವನ್ನೂ ಕೂಡ ತಾವು ಬರೀತಾ ಹೋಗ್ತಾ ಇದ್ದೀರಿ ಅಂತಾರೆ. ಈ ನಾಟಕ ಅನ್ನೋದು ವಿಭಿನ್ನವಾದ ಒಂದು ಕ್ಷೇತ್ರ ನಿಮಗೆ. ಸೊ ಅದರಲ್ಲೂ ಕೂಡ ತಾವು ಕೆಲಸವನ್ನು ಮಾಡ್ತಾ ಇದ್ದೀನಿ ಅಂದಾಗ ಒಂದು ರಚನೆಯನ್ನು ಯಾವ ಮೂಲಕ ನೀವು ಅದನ್ನು ಗ್ರಹಿಸ್ತಾ ಇದ್ರಿ? ನಾಟಕದ ರಚನೆಯನ್ನು ಹೇಗೆ ಮಾಡ್ತಾ ಇದ್ರಿ ತಾವು? ನಾನು ಪ್ರಾರಂಭದಲ್ಲಿ ಬೀದಿ ನಾಟಕದ ಕಲಾವಿದನಾಗಿ ಸೇರಿ ಬೀದಿ ನಾಟಕ ನಿರ್ದೇಶಕನಾಗಿ ಮತ್ತು ನಾನೇ ಸ್ವತಃ ನಾಟಕ ಬರೆಯುವ ಮಟ್ಟಕ್ಕೆ ನನ್ನ ವ್ಯವಸ್ಥೆ ಬೆಳೆಸ್ತು ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳಬೇಕು. ದೆವ್ವ ಅನ್ನುವಂಥ ಅಕ್ಷರ ಕಲೀರು ಅನ್ನುವಂಥ ವಿಚಾರ ಹೇಳುವಂಥ ಬೀದಿ ನಾಟಕ ದೆವ್ವ ಆಗಲಿ, ಕಲೀರಪೋ ಕಲೀರು ಅನ್ನುವಂಥ ನಾಟಕ ಆಗಲಿ, ಬಲವಿಲ್ಲದ ಬಡವ ಅನ್ನುವಂಥ ನಾಟಕ ಆಗಲಿ, ಇವು ಮತ್ತು ನಾನು ದೂರದ ನಮ್ಮ ರೇಡಿಯೋಕ್ಕೆ ಬರುವಂಥ ನಾಟಕಗಳಲ್ಲಿ ನಾನು ಭಾಳ ಪ್ರಭಾವ ಬೀಳ್ತು. ಈ ನಾಟಕ ಮಾಡ್ತಾ ಮಾಡ್ತಾ ಬೀದಿ ನಾಟಕ ಮಾಡಿ, ಬೀದಿ ನಾಟಕ ಕಲಾವಿದನಾಗಿ, ಬೀದಿ ನಾಟಕ ನಿರ್ದೇಶಕನಾಗಿ, ಬೀದಿ ನಾಟಕನ ಬರೆದ್ರ ಮುಖಾಂತರ ನನ್ನ ಒಬ್ಬ ಆರ್ಟ್ ಫಿಲ್ಮ್ ಡೈರೆಕ್ಟರು ನನ್ನ ನಾಟಕಗಳನ್ನು ನೋಡಿ, ನೀವು ನನ್ನ ಫಿಲ್ಮ್ದಲ್ಲಿ ನಮ್ಮ ಧಾರಾವಾಹಿಯಲ್ಲಿ ಭಾಗವಹಿಸಬಹುದು ಅಂತ ನಿಮ್ಮದು ಪ್ರತಿಭೆ ಐತೆ ಅಂದಾಗ ನಮ್ಮ ಬನಹಟ್ಟಿಯ ದೊಡ್ಡ ಕಾದಂಬರಿಕಾರರು ಧೋನಿ ಬೆಳಗಲಿಯವರ ಮೌನ ಕ್ರಾಂತಿ ಕಾದಂಬರಿ ಆಧಾರಿತ ಒಂದು ಧಾರಾವಾಹಿ ಕೂಡ TS ರಂಗ ಅನ್ನುವಂಥ ನಮ್ಮ ಆರ್ಟ್ ಡೈರೆಕ್ಟ್ರು ಮಾಡಿದರು. ಅದರಲ್ಲಿ ನಾನು ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದೆ, ಅವರಿಗೆ ಸಹಾಯಕನಾಗಿ ಕೆಲಸ ಮಾಡಿದೆ. ಒಬ್ಬ ಬೀದಿ ನಾಟಕ ಕಲಾವಿದನಾಗಿ ಬೇರೆ ಬೇರೆ ರೀತಿಯ ಸರ್ಕಾರಿ ಯೋಜನೆಗಳನ್ನಾಗಲಿ, ಜನರಿಗೆ ತಿಳುವಳಿಕೆ ಕೊಡುವುದಾಗಲಿ, ಮತ್ತು ನಮ್ಮ ಈ ಸಾಕ್ಷರತೆ ಬಗ್ಗೆ ಹೇಳುವುದಾಗಲಿ, ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಿಳಿಸಿಂತ ಎಲ್ಲ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಒಂದು ಧಾರಾವಾಹಿಯಲ್ಲಿ ನಾನು ಸಹಾಯಕ ನಿರ್ದೇಶಕನಾಗಿ ಕೆಲಸ ಮಾಡುವಂಥ ಅವಕಾಶ ಬಂತು. ಇನ್ನು ನೀವು ಇದು ಹೇಳಿದ್ರಿ ಕವನ ಅಂತಂದರೆ, ನನಗೆ ಕಾರ್ಗಿಲ್ ಯುದ್ಧ ನಡೆದಾಗ ಆ ಯುದ್ಧದಲ್ಲಿ ನಮ್ಮ ಸೈನಿಕರು ಮಾಡುವಂಥ ಹೋರಾಟ, ಪ್ರತಿ ದಿವಸ ನಮ್ಮ ಸೈನಿಕರು 10 ಫೂಟ 2 ಮೀಟರ್ ಒಂದು ಟೋಲೋಲಿಂಗ್ ಪರ್ವತ ವಶಪಡಿಸೋದಾಗಲಿ, ನಮ್ಮ ಸೈನಿಕರು ಯಾವ ರೀತಿ ಖುಷಿಯಿಂದ ಹೊಡ್ತಿದ್ರು, ನಾನು ಪ್ರತಿ ದಿವಸ TV ನೋಡ್ತಾ ಅದ್ರ ಬಗ್ಗೆ ಕವನನೇ ಬರೀತಿದ್ದೆ. ಭಾಳ ಖುಷಿ ಅನ್ನಿಸ್ತು. ಆ ಮುಜಾಹಿದ್ದೀನ್ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿ ಗದ್ದಲ ಮಾಡ್ತಾರೆ, ನಮ್ಮ ಸೈನಿಕರಿಗೆ ನಾನು ಕವನ ಬರೆಯೋದ್ರ ಮುಖಾಂತರ ನಮ್ಮ ಸೈನಿಕರ ಒಂದು ಕೆಚ್ಚನ್ನು ಹೆಚ್ಚಿಸೋದು, ಜನರಲ್ಲಿ ದೇಶದ ಬಗ್ಗೆ ಜಾಗೃತಿ ಮೂಡಿಸೋದು, ಹಿಂಗೆ ಕವನ ಸಂಕಲನ ಬರೆದೆ, ನಾಟಕಗಳನ್ನು ಬರೆದೆ, ಮತ್ತು ಬೇರೆ ಬೇರೆ ಪ್ರಕಾರದ ಕಥಾ ಸಂಕಲನ ಕೂಡ ನಾನು 2 ಕಥಾ ಸಂಕಲನ ಬಂದವು. ಕವಿಗೆ ತಾನು ಕಂಡಂಥ ಎಲ್ಲ ವಿಷಯಗಳು ಕಥಾವಸ್ತುವಾಗಿ ಪರಿಣಮಿಸುತ್ತೆ. ಅದನ್ನು ಬಿಂಬಿಸುವ ಒಂದು ನಿಟ್ಟಿನಲ್ಲಿ ಒಬ್ಬ ಕವಿ ಕೆಲಸವನ್ನು ಮಾಡ್ತಾ ಹೋಗ್ತಾನೆ. ಈಗ ತಾವು ಸಾಹಿತ್ಯ ಸಂಘಟಕರಾಗಿ ಕೂಡ ಕೆಲಸವನ್ನು ಮಾಡ್ತಾ ಹೋಗ್ತೀರಿ. ಈ ಒಂದು ಇದು ಸಂಘಟನೆ ಕೆಲಸ ಬಹಳ ಕಠಿಣವಾದದ್ದು. ಈ ಒಂದು ಕೆಲಸವನ್ನು ನಿಭಾಯಿಸುವಾಗ ಯಾವ ಕಾರ್ಯಕ್ರಮಗಳನ್ನ ತಾವು ರೂಪಿಸ್ಕೊಳ್ತಾ ಹೋಗ್ತಿದ್ರಿ? ನೋಡ್ರಿ, ಜಾನಪದ ಸಮ್ಮೇಳನಗಳನ್ನು ಮಾಡೋದಾಗಲಿ,
ಬೇರೆ ಭಾಷೆಯ ಮೇಲೆ, ಕನ್ನಡ ಭಾಷೆಯ ಮೇಲೆ ಬೇರೆ ಭಾಷೆಯ ಪ್ರಭಾವದ ವಿಚಾರ ಸಂಕಿರಣಗಳನ್ನು ಮಾಡೋದಾಗಲಿ, ನಮ್ಮ ಭೀಮಾ ನದಿ ಬತ್ತುತ್ತಿರುವುದೇಕೆ ಅನ್ನುವಂಥ ಒಂದು ವಿಚಾರ ಸಂಕಿರಣ ಏರ್ಪಡಿಸೋದಾಗಲಿ, ನಮ್ಮ ನಾಡಿನ ಜ್ವಲಂತ ಸಮಸ್ಯೆಗಳನ್ನು ಸಾಹಿತ್ಯಿಕವಾಗಿ ನಾವು ಚಿತ್ರಿಸುವುದು, ಸಾಹಿತ್ಯಿಕವಾಗಿ ಜನರಿಗೆ ಹೇಳಿಕೊಡುವುದು ನಮ್ಮದು ಒಂದು ಕರ್ತವ್ಯ ಅನ್ನುವಂಥ ಉದ್ದೇಶದಿಂದ ನಾ ಭೀಮಾ ತೀರದ ಭಾಳಷ್ಟು ಯೋಜನೆಗಳನ್ನು ನಮ್ಮ ಸಾಹಿತ್ಯದ ವಿಚಾರದಲ್ಲಿ, ಭೀಮಾ ತೀರದ ಸಂತರು ಅನ್ನುವಂಥ ಒಂದು ಪುಸ್ತಕ ತೆಗೆದೆ. ಭೀಮಾ ತೀರದಲ್ಲಿ ನಮ್ಮ ಶ್ರೀರಂಗರದಾರ, ರಾನಡೆಯವರದಾರ, ನಮ್ಮ ಶಿಂಪಿ ಲಿಂಗಣ್ಣವರದಾರ, ಭಾಳ ದೊಡ್ಡ ನಾಟಕಕಾರ ಶ್ರೀರಂಗರದಾರ, ಇಂಥವರೆಲ್ಲರ ಬಗ್ಗೆ ತಿಳುವಳಿಕೆ ಕೊಡುವುದು. ಮತ್ತು ಭೀಮಾ ತೀರದ ಬೇರೆ ಬೇರೆ ಜಾನಪದ ರಶ್ಮಿಗಳನ್ನು ನಾನು ತಮಿಳುನಾಡಿನಲ್ಲಿ ಹೋದ ಹೊತ್ತಿನಾಗ ಒಂದು ಭೀಮಾ ತೀರದ ಜಾನಪದ ಹೇಳಿಕೆಗಳು ಅನ್ನುವಂಥ ಉಪನ್ಯಾಸವನ್ನೇ ಮಾಡಿದೆ. ಪೋಕ್ ಪ್ರೆಡಿಕ್ಟ್ಸ್ ಆನ್ ದಿ ಬ್ಯಾಂಕ್ ಆಫ್ ರಿವರ್ ಭೀಮಾ ಅನ್ನುವಂಥದ್ದು. ಯಾಕೆ ಇದನ್ನು ಹೇಳ್ತೀನಿ ಅಂತಂದ್ರೆ, ಭೀಮಾ ತೀರದಲ್ಲಿ ಅದ್ಭುತವಾದ ಜಾನಪದ ರಶ್ಮಿಗಳದಾವು. ಭೀಮಾ ತೀರದಲ್ಲಿ ಅದ್ಭುತವಾದ ಈ ದೇಶವನ್ನು ಕಟ್ಟಿದ, ಈ ನಾಡನ್ನು ಕಟ್ಟಿದ, ಈ ಸಾಹಿತ್ಯವನ್ನು ಕಟ್ಟಿದ ದೊಡ್ಡ ದೊಡ್ಡ ಸಾಹಿತಿಗಳು, ಸಂತರದಾರ. ಅವರನ್ನು ನಮ್ಮ ಯುವ ಜನತೆಗೆ ನಾವು ಪರಿಚಯಿಸಬೇಕಾದದ್ದು ಒಂದು ಉದ್ದೇಶದಿಂದ ನಾವು ಭೀಮಾ ತೀರದ ನದಿ ಬತ್ತುವುದು ಯಾಕೆ, ಭೀಮಾ ತೀರದ ರಶ್ಮಿಗಳಾಗಲಿ, ಕನ್ನಡ, ಈ ಗಡಿನಾಡ ಕನ್ನಡಿನಲ್ಲಿ, ಇಂಡಿ ಅಂದು ಗಡಿನಾಡ ಕನ್ನಡ, ಗಡಿನಾಡಿನಲ್ಲಿ ಕನ್ನಡದ ಮೇಲೆ ಏನು ಪ್ರಭಾವ ಆಗ್ತದೆ, ಕನ್ನಡವನ್ನು ಗಡಿ ಆಚೆಗೆ ಹ್ಯಾಕೆ ಬೆಳೆಸಬೇಕು ಅನ್ನುವಂಥ ವಿಚಾರ ಸಂಕಿರಣ, ಇಂಥ ಹಲವಾರು ಕಾರ್ಯಕ್ರಮವನ್ನು ನನ್ನ 25-30 ವರ್ಷದ ಈಚೆಗೆ ನಾನು ಆಗಾಗ ಮಾಡ್ಕೋತಾ ಬಂದೀನಿ. ಅದರ ಜೊತೆಗೆ ಕೃತಿಗಳನ್ನು ಆ ಸಂದರ್ಭಿಕವಾಗಿ ರಚನೆ ಮಾಡ್ತಾನೆ ಬಂದಿದ್ದೀನಿ. ಸಂದರ್ಭೋಚಿತವಾಗಿ ತಾವು ರಚನೆಯನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ, ತಾವು ವೃತ್ತಿಯಲ್ಲಿ ಪಶುಸಂಗೋಪನಾ ಇಲಾಖೆಯಲ್ಲಿ ಕೆಲಸವನ್ನ ಮಾಡ್ತಾ ಹೋಗ್ತಿದ್ದೀರಿ. ವೃತ್ತಿ ಹಾಗೂ ಪ್ರವೃತ್ತಿ ಎರಡನ್ನೇ ಹೇಗೆ ನಿಭಾಯಿಸ್ತಾ ಇದ್ದೀರಿ ತಾವು? ನನಗಿದು ಬಹಳ ಮುಖ್ಯವಾದ ಪ್ರಶ್ನೆಯನ್ನು ನೀವು ಕೇಳಿದಿರಿ. ಆ ವೃತ್ತಿನೇ ನನಗಿಷ್ಟು ಸಾಹಿತ್ಯಿಕವಾಗಿ ಶಕ್ತಿ ಕೊಡ್ತು. ನನ್ನ ಇಲಾಖೆ ಯೋಜನೆಗಳನ್ನು ಬೀದಿ ನಾಟಕದ ಮುಖಾಂತರ ಮುಟ್ಟಿಸುವಂಥ ಜವಾಬ್ದಾರಿ ನಾನು ತಗೊಂಡೆ. ನಾನು ವೈಯಕ್ತಿಕವಾಗಿ ನಮ್ಮ ದನಗಳಿಗೆ ಕಾಲು ಮತ್ತು ಬಾಯಿ ಬೇನೆ ಲಸಿಕೆಯನ್ನು ಹಾಕಬೇಕು ಅಂತೇಳಿ ಊರಾಗ ಡಂಗ್ರ ಹೊಡೆದ್ರೆ ಭಾಳಷ್ಟು ಜನರು ಡಂಗ್ರ ಕೇಳ್ತಿದ್ದಿಲ್ಲ. ನಾ ಬೀದಿ ನಾಟಕ ರಸ್ತೆಯಲ್ಲಿ ಹೋಗಿ, ಜನರು ಸೇರಿದಂತಲ್ಲಿ ಹೋಗಿ 10,000 ಜನ ಆಸಕ್ತ ಗೆಳೆಯರನ್ನು ಕರ್ಕೊಂಡು ಹೋಗಿ ಬೀದಿ ನಾಟಕ ಮಾಡೋದ್ರ ಮುಖಾಂತರ ನಿಮ್ಮ ದನಗಳಿಗೆ ಕಾಲು ಬಾಯಿ ಬಾಯಿ ಬೇನೆ ಲಸಿಕೆಯನ್ನು ಹಾಕ್ಸಿರಿ, ದನಗಳ ಆರೋಗ್ಯವನ್ನು ಕಾಪಾಡ್ರಿ, ನಮ್ಮ ದವಾಖಾನೆಯಲ್ಲಿ ಇಂತಿಂಥ ಯೋಜನೆಗಳು ಬಂದುವಂಥ ವಿಚಾರವನ್ನು ನಾವು ಇಂಡಿ ತಾಲೂಕಿನ ಹಲವಾರು ಗ್ರಾಮಗಳಲ್ಲಿ ಮಾಡೆವು. ಹಲಿಗೆ ಹಿಡ್ಕೊಂಡು ಈಗ ಡಂಗುರ ಬಾರಿಸುವ ಪದ್ಧತಿ ಭಾಳಷ್ಟು ಹಳ್ಳಿಗಳು ಕಡಿಮೆ ಆಗ್ಯದ. ಜನರಿಗೆ ವಿಷಯವನ್ನು ತಿಳಿಸಬೇಕಾದ್ರೆ ಈಗ ಯಾವುದೋ ಒಂದು ಗುಡಿ ಒಳಗಿನ ಮೈಕಿನ ಮುಖಾಂತರ ಇವತ್ತು ನಿಮ್ಮ ದನಗಳಿಗೆ ಇಂಥ ಲಸಿಕೆ ಹಾಕುವಂಥ ಕಾರ್ಯಕ್ರಮದ ತಿಳ್ಕೊಡ್ರಿ ಅನ್ನುವಂಥ ಮೈಕ್ ಮುಖಾಂತರ ಹೇಳ್ತಾರೆ. ಅದನ್ನು ನಾವು 15 ವರ್ಷದಿಂದ ಬೀದಿ ನಾಟಕದ ಮುಖಾಂತರ, ಒಂದು ಶಾಲೆಯಲ್ಲಿ ಸುಮಾರು, ಒಂದು ಊರಿನಲ್ಲಿ ಸುಮಾರು ಒಂದು 200-300 ಮಕ್ಕಳು ಇರ್ತಾರೆ ಶಾಲೆಯೊಳಗೆ. ಆ 200-300 ಮಕ್ಕಳು ಇದ್ದಲ್ಲಿ ನಾವು ಬೀದಿ ನಾಟಕ ಮಾಡಿ ನಮ್ಮ ಇಲಾಖೆ ಯೋಜನೆಗಳನ್ನು ಅಲ್ಲಿ ತಿಳಿಸಿದ್ರೆ ಆ ಹುಡುಗರೆಲ್ಲ ಹೋಗಿ ಅವರು ಪಾಲಕರಿಗೆ ಹೇಳ್ತಿದ್ರು. ಪಾಲಕರು ತಮ್ಮ ದನಗಳನ್ನು ತೆಗೆದುಕೊಂಡು ಬಂದು ನಮ್ಮ ದವಾಖಾನೆಯ ಸೇವೆಯನ್ನು ಪಡಿತಿದ್ರು, ದನಗಳಿಗೆ ಲಸಿಕೆಯನ್ನು ಹಾಕ್ತಿದ್ರು. ಈ ರೀತಿಯಾಗಿ ಆ ಇಲಾಖೆಯಲ್ಲಿ ನಾನು ಕೆಲಸ ಮಾಡ್ತಾ ಜಾನಪದದ ವಿಷಯನ ಬಲ್ಲಂಥ ಅನೇಕ ಜಾನಪದ ಕಲಾವಿದರನ್ನು ಕಂಡೆ, ಒಡುಪು ಹೇಳೋರನ್ನ ಕಂಡೆ, ಹಂತಿ ಹಾಡ ಹಾಡೋರನ್ನ ಕಂಡೆ, ಮತ್ತು ಗಿಗಿ ಪದ ಹೇಳೋರು. ಇವೆಲ್ಲ ನನ್ನ ಇಲಾಖೆಯ ಸೇವೆ ಮಾಡ್ತಾನೆ ಸಹಜವಾಗಿ ನಾನು ಸಿಕ್ಕರು. ಯಾಕಂದ್ರೆ ನಮ್ಮ ನೌಕರಿ ಅಂದ್ರೆ ಜನರ ಮಧ್ಯದಲ್ಲಿ, ಹಳ್ಳಿಯ ಕಾಡಿನಲ್ಲಿ ನಾವು ದನಗಳನ್ನು ನೋಡಬೇಕಾದ ಹೋದಾಗ ಒಬ್ಬ 80 ವರ್ಷದ ಮುದುಕನ ಹತ್ಯಕ್ಕೆ ಹೋದ್ರೆ ಅವ್ನು ದನಗಳನ್ನು ನೋಡಿದ ಕೂಡಲೇ ಅವ್ನು ಹೇಳ್ತಿದ್ದ, ಏನು ಸರ ಹಿಂದ್ಕಿನ ಮಂದಿನ ಹೋಯ್ತು, ಈಗ ಬರೀ ಟಿವಿನೇ ಬಂದಾವ ಅಂದಾಗ, ಹಂಗಾರೆ ಹಿಂದಿನ ಹಾಡ ಹೇಳಪ್ಪ ಅಂದಾಗ ಅದ್ಭುತವಾದ ಜಾನಪದ ಹಾಡ ಹೇಳ್ತಿದ್ದ. ಅಂಥ ತ್ರಿಪದಿಗಳು, ಅಂಥ ಒಡುಪುಗಳು ನನಗೆ ಸಾಹಿತ್ಯದ ಕಡೆ ಇನ್ನೊಂಷ್ಟು ಆಸಕ್ತಿ ಕೊಟ್ಟು, ಜೊತೆಗೆ ನನ್ನ ನೌಕರಿ ಮಾಡಬೇಕಾದಾಗ ಖುಷಿ ಅನಿಸ್ತಿತ್ತು ನನಗೆ. ಅಲ್ಲಿ ಆ ಏರಿಯಾಕ್ಕೆ ಹೋದ್ರೆ ಅಲ್ಲಿ ಒಬ್ಬ ಜಾನಪದ ರಶ್ಮಿಯ ಅಜ್ಜದನ, ಒಳ್ಳೆ ಕಥೆಗಳನ್ನು ಹೇಳ್ತಾನ, ಒಳ್ಳೆ ಒಡುಪುಗಳನ್ನು ಹೇಳ್ತಾನ. ಅವ ಹೇಳಿದ ಒಂದು ಒಡುಪು ಏನಂತಂದ್ರೆ, ಹಸರು ಹಸರಾಣಿ ತುಂಬಿದ ತತ್ರಾಣಿ, ಹೆಸರು ಹೇಳದಿದ್ರೆ ನಿಮ್ಮ ಅಪ್ರಾಣಿ. ಹಿಂಗಂದ್ರೆ ಏನ್ರಿ ಸಾಹೇಬ್ರ, ಡಾಕ್ಟರ್ ಸಾಹೇಬ್ರ ಅಂದ ನನಗವ. ನೋಡ್ರಿ, ಹಸರು ಹಸರಾಣಿ ತುಂಬಿದ ತತ್ರಾಣಿ, ಹೆಸರು ಹೇಳದಿದ್ರೆ ನಿಮ್ಮ ಅಪ್ರಾಣಿ. ಅವಾಗ ಈ ಜನಪದಕ್ಕೆ ಎಷ್ಟು ಶಕ್ತಿ ಐತೆ ಅನ್ನೋದಕ್ಕೆ ಆ ಒಡಪನ್ನು ನಾನು ಇಲ್ಲಿ ವಿವರಿಸ್ತಾ ಇದ್ದೀನಿ. ಈಗ ಬ್ಯಾಸಿಗೆ ದಿವಸದೊಳಗೆ ನಾವು ಕಲ್ಲಂಗಡಿ ಹಣ್ಣನ್ನು ರಸ್ತೆಯಲ್ಲಿ ಮಾರ್ತಿರ್ತೇವೆ, ತಗೋತಿರ್ತೇವೆ. ಆ ಕಲ್ಲಂಗಡಿ ಹಣ್ಣಿನಲ್ಲಿ ನೀರಿನ ಅಂಶ ಭಾಳ ಐತಿ, ಅದು ಹಸಿರು ಐತಿ, ಅದು ತುಂಬಿದ ತತ್ರಾಣಿ ಅನ್ನೋದಕ್ಕವ ಹಸಿರು ಹಸರಾಣಿ ತುಂಬಿದ ತತ್ರಾಣಿ, ಹೆಸರು ಹೇಳದಿದ್ದ ನಿಮ್ಮ ಅಪ್ರಾಣಿ. ಇಂಥ 10 ಹಲವು ಒಡುಪುಗಳ ನಾವು ಹೇಳೋದ್ರ ಮುಖಾಂತರ ನನಗನ್ನಿಸ್ತು, ಇಂಥ 10,000 ಹತ್ಯಕ್ಕೆ ನಾನು ದನಗಳ ಸೇವೆ ಮಾಡೋಕೆ ಹೋದಾಗ ಭಾಳ ಅದ್ಭುತವಾದ ಇತಿಹಾಸ ಸಿಗ್ತದೆ. ಇವರನ್ನು ನಾವು ಆಸ್ತಿಯನ್ನಾಗಿ, ಇವರ ಸಾಹಿತ್ಯವನ್ನು ಉಳಿಸ್ಬೇಕಂತೇಳಿ ಒಡೆದು ಹೇಳು ಹೌದು ಅಂತೀನಿ ಅನ್ನುವಂಥ ಒಂದು ಒಡುಪಿನ ಪುಸ್ತಕವನ್ನು ಕೂಡ ನಾನು ನಮ್ಮ ಇಲಾಖೆಯ ಯೋಜನೆಗಳನ್ನು ಜಾರಿ ಮಾಡಾಗೆ ತಂದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ಬೋದು. ಕನ್ನಡದ ಖ್ಯಾತ ನಾಟಕಕಾರ ಪ್ರೊಫೆಸರ್ GH 12 ಮಠ ಅವರು ರಚಿಸಿರುವ ನಾಟಕ ಗೋಧಿ ಹುಗ್ಗಿ ಗಂಗಯ್ಯ. ಲೇ ತಮ್ಯ, ಈ ಊರ್ನಾಗ ಈ ಹೊಸ ಸ್ವಾಮಿ ಕತೆ ಆಡ್ಸಿದ್ರೆ ಹೆಂಗಲ್ಲ? ನಿಂಗ್ ಗೊತ್ತಿಲ್ಲ ಗುರು, ಈ ಊರಿನ ಮಹಿಮಾ ಇದು ಹಡ ಉಡಿ ಅಡ್ಡಾಡಿ ಊರು. ನಿನ್ ದುಡ್ದಾರ ಉಚ್ಚಿ ಉಳ್ವಿ ಕಳ್ಳ ಕಳ್ಸ್ಬಿಟ್ಟಾರು ಉಸಾರು. ಈ ಸ್ವಾಮಿಗಳ ಕತಿಲೇ ತಮ್ಯ, ಈ ಸ್ವಾಮಿಗಳ ಕಥಾಗ ಹೆಂಗಸ್ರು ಅವರಲ್ಲೇ ತಿಮ್ಯ. ನೋಡಪ್ಪ, ಹೆಂಗಸ್ರಂದ್ರ ಹೆಂಗಸ್ರಲ್ಲ,
ಸ್ವಾಮಿರಂದ್ರ ಸ್ವಾಮಿರಲ್ಲ. ಕರಿಯನ ಮಗಳು ಹೂವಣಿ ಬಂದ್ಲು. ಆಕಿ ಕಣ್ಣು ಹೂವು, ಆಕಿ ಮೈ ಹೂವು, ಆಕಿ ಕೈ ಹೂವು. ಆಹಾ ನಾಯಾಗ್ಲಿರ್ತೀರಿ ಕಟ್ಟೆ ಮೇಲೆ. ನನಗೆ ಈ ಮಠ ಬೇಕು, ನನಗೆ ಶಿವ ಬೇಕು, ನನಗೆ ನೀವು ಬೇಕು. ಈ ಮಠದ ಕಟ್ಟಿ ಕಲ್ಲಾಗಿರ್ತೀನಿ, ನೀವು ಮೆಟ್ಟಾಗಿರ್ತೀನಿ. ಕಣ್ಣಾಗ ಕೈ ಮುಗಿತೀನ್ರಿ, ಕಣ್ಣಾಗ ಸೆರ್ಗಾಸಿ ಕೈ ಮುಗಿತೀನ್ರಿ. ತಪ್ಪದೇ ವೀಕ್ಷಿಸಿ ಜೂನ್ 5ರಂದು ಭಾನುವಾರ ಮಧ್ಯಾಹ್ನ 1:30ಕ್ಕೆ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಹುದು. ನಿಮ್ಮ ಇಲಾಖೆಯ ಪ್ರೋತ್ಸಾಹ ತಮಗೆ ಸಾಕಷ್ಟು ಇದ್ದಿದ್ದರಿಂದ ತಾವು ಸಾಹಿತ್ಯ ಕ್ಷೇತ್ರದಲ್ಲೂ ನಿಮ್ಮನ್ನು ತೊಡಗಿಸ್ಕೊಳ್ಳೋಕ್ಕೆ ಒಂದು ಅನುಕೂಲ ಆಯಿತು ಅನ್ನೋ ಮಾತನ್ನು ಹೇಳ್ತಾ ಇದ್ದೀರಿ. ಸೊ ಆನಂತರ ಈಗ ನನಗೆ ಒಂದು ಸಣ್ಣ ಅನುಮಾನ ಅಥವಾ ಒಂದು ಏನು ಹೇಳ್ತೀವಿ, ನಾನು ನೆನಪಿಸ್ಕೊಳ್ಳುವಂಥ ಒಂದಿದು ಜನಪದ ಹಾಗೂ ಜಾನಪದ, ಈ ಎರಡರಲ್ಲಿ ಯಾವುದು ಸರಿಯಾಗಿ ನಾವು ಬಳಸ್ಬೋದು? ಆಮೇಲೆ ಯಾವ ಯಾವ ಜಾನಪದದ ಕೃತಿಗಳನ್ನು ನೀವು ಪುಸ್ತಕ ರೂಪದಲ್ಲಿ ಹೊರಗಡೆ ತಂದಿದ್ದೀರಿ? ಜನಪದ ಅಂದ್ರೆ ಏಕವಚನ, ಜಾನಪದ ಅಂದ್ರೆ ಬಹುವಚನ. ಒಂದು ಕಲೆಯನ್ನ ಅಥವಾ ಒಂದು ಹಾಡು ಸಂಪ್ರದಾಯವನ್ನ ಕುರಿತು ನಾವು ಅಧ್ಯಯನ ಮಾಡೋದಕ್ಕೆ ಜನಪದ ಅಂತೇವೆ. 10 ಗೀಗಿ ಪದ ಆಗಲಿ, ಲಾವಣಿ ಆಗಲಿ, ಸಂಪ್ರದಾಯ ಹಾಡುಗಳಾಗಲಿ, ಭಜನಾ ಹಾಡುಗಳು 10 ಅಂದ್ರೆ ಒಂದಕ್ಕಿಂತ ಹೆಚ್ಚಿಗೆ ಇರುವಂಥ ಜಾನಪದ ಕಲೆಗಳನ್ನು ನಾವು ಅಭ್ಯಾಸ ಮಾಡೋದಕ್ಕೆ ಜಾನಪದ ಅನ್ನುವಂಥ ಮಾತನ್ನು ಹೇಳ್ತೇವೆ. ಒಂದನ್ನೇ ಕುರಿತು ಹೇಳಬೇಕಾದಾಗ ನಾವು ಜಾನಪದ ಅಂತ ಹೇಳ್ತೇವೆ. ಜಾನಪದ ಅಂದಾಗ ವಿಸ್ತಾರ ಅರ್ಥವನ್ನು ಕೊಡ್ತದೆ, ಜನಪದ ಅಂದಾಗ ಸೀಮಿತ ಅರ್ಥವನ್ನು ಕೊಡ್ತದೆ. ನಾ ಹೇಳಿದ್ನಲ್ಲ, ಭೀಮಾ ತೀರದ ಜಾನಪದ ರಶ್ಮಿಗಳು ಅದಕ್ಕೆ ನಮಗೆ 850ನೇ ಶತಮಾನದೊಳಗೆ ತರ್ದವಾಡಿ ಅನ್ನುವಂಥ ಒಂದು ನಾಡಿತ್ತು. ತರ್ದವಾಡಿ ನಾಡಿನೊಳಗೆ 1000 ಹಳ್ಳಿಗಳನ್ನು ಆ ತರ್ದವಾಡಿ ಅನ್ನುವಂಥ ಒಂದು ಊರಿನಿಂದ ಆಳುವಂಥ ರಾಜಧಾನಿಯಾಗಿತ್ತು. ಆ ತರ್ದವಾಡಿ ಜಾನಪದ ಅನ್ನುವಂಥ ಆ ರಾಜಧಾನಿ ಹೆಸರನ್ನ ನೆನಪಿಸುವ ಉದ್ದೇಶದಿಂದ ಆ 1000 ಹಳ್ಳಿಗಳಲ್ಲಿ ಇರುವಂಥ ಜಾನಪದದ ವಿಷಯಗಳನ್ನು, ವಿವಿಧ ಸಂಗತಿಗಳನ್ನು ಸಂಗ್ರಹಿಸಿ ನಾನು ಸುಮಾರು 20ರಿಂದ 30 ಭಾಷಣಗಳನ್ನು ಮಾಡೀನಿ. ಅದನ್ನೇ ತರ್ದವಾಡಿ ಜಾನಪದ ಅನ್ನುವಂಥ ಪುಸ್ತಕ ತಂದೀನಿ. ಅಲ್ಲಿ 10 ವಿಷಯಗಳು ಆಕಾಶವಾಣಿಯಲ್ಲಿ, ಪತ್ರಿಕೆಯಲ್ಲಿ, ತಮ್ಮ ದೂರದರ್ಶನದಲ್ಲಿ ಬಂದಂಥ ಉದಾಹರಣೆಗಳದವು. ಅಂಥ ಜಾನಪದ, ತರ್ದವಾಡಿ ಜಾನಪದ ಆಗಲಿ, ಒಡೆದು ಹೇಳು ಹೌದೌದಂತೀನಿ ಆಗಲಿ, ಜಾನಪದ ಕಡಾಯಿ ಆಗಲಿ, ಜಾನಪದ ಚಿಂತನ ಆಗಲಿ, ಇಂಥ ಜಾನಪದಕ್ಕೆ ಸಂಬಂಧಪಟ್ಟಂತೆ 7-8 ಪುಸ್ತಕಗಳು, 80 ರೇಡಿಯೋ ಟಾಕ್ಗಳು ನನ್ನಲ್ಲಿ ಬಂದಾವು ಅನ್ನುವಂಥ ಮಾತನ್ನು ಇಲ್ಲಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಅಂದರೆ ನೀವು ಯಾವ ಹಳ್ಳಿಗೆ ಹೋಗ್ತಿರೋ ಅಲ್ಲಿ ಇರ್ತಕ್ಕಂಥ ಜಾನಪದ ಸೊಗಡನ್ನ ಆ ವ್ಯಕ್ತಿಗಳಿಂದ ಸಂಗ್ರಹಿಸಿ ಅದನ್ನ ಪುಸ್ತಕ ರೂಪದಲ್ಲಿ ಹೊರತರುವ ಒಂದು ಕೆಲಸವನ್ನು ತಾವು ಮಾಡ್ತಾ ಇದ್ದೀರಿ. ಯಾಕಂದ್ರೆ ಜಾನಪದಕ್ಕೆ ಸಾಮಾನ್ಯವಾಗಿ ನಾವು ತಿಳಿದಾಗೆ ಯಾವುದೇ ಆದ ಒಂದು ಬರವಣಿಗೆ ಇಲ್ಲ. ಜನರ ಬಾಯಿಂದ ಬಾಯಿಗೆ ಅದು ಹೋಗುವಂತ ಒಂದು ಪದಗಳಾಗ್ಬೋದು, ತತ್ವಪದ ತಾವು ಹೇಳಿದಾಗೆ ಲಾವಣಿ ಎಲ್ಲವೂ ಕೂಡ. ಸೊ ಅವನ್ನ ಸಂಗ್ರಹಿಸಿ ತಾವು ಆ ಕೆಲಸವನ್ನ ಮಾಡ್ತಾ ಇದ್ದೀರಿ. ಈಗ ಇವುಗಳ ಜೊತೆಗೆ ನಾವು ನೋಡ್ತಾ ಇದ್ದಾಗ ಕನ್ನಡ ಭಾಷೆಯ ಮೇಲೆ ಬೇರೆ ಬೇರೆ ಭಾಷೆಗಳ ಪ್ರಭಾವ ಇದೆ ಅನ್ಸುತ್ತಾ ತಮಗೆ? ಎಂಥ ಭಾಳ ಅದ್ಭುತವಾದ ಮಾತು ಹೇಳಿದ್ರು ಸರ್. ಕನ್ನಡ ಭಾಷೆಯ ಮೇಲೆ ಭಾಳಷ್ಟು ಭಾಷೆಗಳ ಪ್ರಭಾವ ಬಿದ್ದಿದ್ದಕ್ಕೆ ಬಹುಶಃ ಇವತ್ತು ಕನ್ನಡ ಭಾಳ ಶ್ರೀಮಂತ ಭಾಷೆ. ನಾವು ಅಚ್ಚ ಕನ್ನಡ ಭಾಷೆಯನ್ನು ಮಾತಾಡುವುದು ಬಹುಶಃ ಕಷ್ಟದ ಕೆಲಸ. ನೀವು ಬಿಜಾಪುರ ಭಾಗದ ಒಂದೇ ಒಂದು ಸಂಪ್ರದಾಯ ಹೇಳಿದರೆ ಎಷ್ಟು ಅದ್ಭುತವಾಗಿ ಬೇರೆ ಭಾಷೆ ಉರ್ದು ಆಗಲಿ, ನಮ್ಮ ಬೇರೆ ಪರ್ಷಿಯನ್ ಭಾಷೆಯ ಪ್ರಭಾವ ಕನ್ನಡದ ಮ್ಯಾಗ ಬಿದ್ದದಂತಂದ್ರೆ, ಯುಗಾದಿ ಸಂದರ್ಭದೊಳಗೆ ಕಂಬಿ ಸಂಪ್ರದಾಯ ಅಂತೇಳಿ ಒಂದು ಸಂಪ್ರದಾಯ ಮಾಡ್ತಾರೆ. ಶ್ರೀಶೈಲಕ್ಕೆ ನಡ್ಕೊಂಡು ಹೋಗಬೇಕಾದಾಗ ಕಂಬಿ ಅನ್ನುವಂಥದ್ದು ಒಂದು ಮಲ್ಲಯ್ಯ ಅನ್ನುವಂಥ ದೇವರು. ಆ ದೇವರನ್ನು ವಿಜಾಪುರ, ಬಾಗಲಕೋಟೆ, ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಿಂದ ನಡ್ಕೊಂತ ಶ್ರೀಶೈಲಕ್ಕೆ ತೊಗೊಂಡು ಹೋಗ್ತಾರೆ. ಆ ಕಂಬಿ ಸಂಪ್ರದಾಯವನ್ನು 15 ದಿವಸ ನಡ್ಕೊಂತ ಶ್ರೀಶೈಲಕ್ಕೆ ಹೋಗುವಾಗ ಪ್ರತಿ ಹಳ್ಳಿಯಲ್ಲಿ ಆ ಸಂಪ್ರದಾಯದ ಭಜನೆ, ನಾವು ಅದಕ್ಕೆ ಮದಾಲಿಸಿ ಅಂತಾರೆ, ಅದನ್ನು ಮಾಡ್ತಾರೆ. ಮಾಡಬೇಕಾದಾಗ ಅಲ್ಲಿ ಉರ್ದು ಸಂಪ್ರದಾಯದ್ದು, ಆಮೇಲೆ ನಮ್ಮ ಪರ್ಷಿಯನ್ ಸಂಪ್ರದಾಯದ್ದು, ಬೇರೆ ಭಾಷೆಯ ಹಾಡುಗಳು, ಬೇರೆ ಭಾಷೆಯ ಬಂಧುಗಳು, ಮುಸ್ಲಿಂ ಬಂಧುಗಳು ಮತ್ತು ಬೇರೆ ಭಾಷೆಯ ಜನರು ಆ ಸಂಪ್ರದಾಯದಲ್ಲಿ, ಆ ಹಾಡಿನಲ್ಲಿ, ಆ ಭಜನೆಯಲ್ಲಿ ಭಾಗವಹಿಸಿದ್ರು ಅನ್ನೋದಕ್ಕೆ ಒಂದು ಸಣ್ಣ ಹಾಡು ನನ್ನ ನೆನಪಾಗ್ತದೆ. ಬೇಬಿಸಿಮಿಲ್ಲ ಲಗೋಬಾರೋ ಪರ್ವತಮಲ್ಲ, ಕ್ಯಾಹು ಆಯಿತು ಅಕ್ಕೇಲ, ನಿನ್ನ ಹೊರತು ಯಾರ್ಯಾರಿಲ್ಲ.
ನೋಡ್ರಿ, ಇದು ಉರ್ದು ಮತ್ತು ಪರ್ಷಿಯನ್ ಭಾಷೆ ಪ್ರಭಾವದಿಂದ ಕನ್ನಡಿಗರು ಮಾಡುವಂಥ ಈ ಮದಾಲ್ಸಿ ಹಾಡಿನಲ್ಲಿ ಬರ್ತದೆ. ಇದು ಬೇ ಬಿಸಿಮಿಲ್ಲ ಲಗೋ ಬಾರೋ ಪರುಮುತ್ತಮಲ್ಲ ಕ್ಯಾಹು ಆಯಿತು ಅಕ್ಕೇಲ ನಿನ್ನ ಹೊರತು ಯಾರ್ಯಾರಿಲ್ಲ. ಇದನ್ನು ಯಾಕೆ ನಾ ಹೇಳ್ತೀನಿ ಅಂದರೆ, ಇದನ್ನೇ ಕನ್ನಡಿಗರು ಹೆಂಗೆ ಹೇಳ್ತಾರೆ ಅಂದ್ರೆ, ಹರು ಹರೋ ಹಾಲ ಮಲ್ಲ ಲೋಲ ಮಲ್ಲ ಸಕ್ಕರೆ ಮಲ್ಲ ಸಯುಗಾರ ಮಲ್ಲ ಬೆಲ್ಲದ ಅಚ್ಚದ ಮಲ್ಲ ಶ್ರೀಪಾದ ಮಹಾಂತ ಮಲ್ಲಯ್ಯ. ಕನ್ನಡಿಗರು ಹೀಗೆ ಹೇಳಿದರೆ ಉರ್ದು ಧರ್ಮೀಯರು ಅಥವಾ ಮುಸ್ಲಿಂ ಧರ್ಮೀಯರು ಅಥವಾ ಪರ್ಷಿಯನ್ ಜನಾಂಗರು ಹಾಗೆ ಹೇಳ್ತಾರೆ. ಹೀಗೆ ಭಾಳಷ್ಟು ಪ್ರಭಾವ, ಬೇರೆ ಭಾಷೆಯ ಪ್ರಭಾವ ಕನ್ನಡದ ಮೇಲೆ ಬಿದ್ದದ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇಂಥ 10 ಉದಾಹರಣೆಗಳನ್ನು ನಾವು ಬಿಜಾಪುರ, ಉತ್ತರ ಕರ್ನಾಟಕದಿಂದ ಶ್ರೀಶೈಲಕ್ಕೆ ಹೋಗಬೇಕಾದಾಗ ಕಾಣಬಹುದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಸಾಮಾನ್ಯವಾಗಿ ನಿಮ್ಮ ಉತ್ತರ ಕರ್ನಾಟಕದ ಕಡೆ ಅಲ್ಲಿ ನಾವು ಬೇರೆ ಯಾವ ಭಾಷೆಗಳಿಂದ ಭೇದ ಮಾಡಿದೆ, ಎಲ್ಲರೂ ಉರ್ದು ಆಗ್ಬೋದು ಅಥವಾ ನೀವು ಹೇಳಿದಾಗೆ ಮುಸಲ್ಮಾನರು ಎಲ್ಲರೂ ಕೂಡ ಐಕ್ಯತೆಯಿಂದ ಬಾಳ್ತಾ ಇದ್ದಾರೆ. ಆ ಒಂದು ಪರಂಪರೆಯನ್ನು ನಾವು ಉತ್ತರ ಕನ್ನಡದಲ್ಲಿ ನೋಡ್ತಾ ಹೋಗ್ತೀವಿ. ಇವುಗಳ ಜೊತೆಗೆ ನೀವು ಇಷ್ಟೆಲ್ಲ ಜನಪದ ಮತ್ತು ಕವನ ಎಲ್ಲದರ ಬಗ್ಗೆ ಹೇಳ್ತಾ ಹೋಗ್ತಿದ್ರಿ. ಕನ್ನಡ ಸಾಹಿತ್ಯವನ್ನು ಓದುವವರ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಿದೆ ಅನ್ನಿಸ್ತಾ ಇದೆ. ಇದನ್ನು ನಾವು ಸರಿಪಡಿಸಬೇಕಾದ್ರೆ ಏನು ಮಾಡಬೇಕು ಅನ್ಸುತ್ತೆ ತಮಗೆ? ಇಲ್ಲ, ಕನ್ನಡ ಸಾಹಿತ್ಯವನ್ನು ಓದುವವರ ಸಂಖ್ಯೆ ಕಡಿಮೆ ಆಗ್ತದಂತ ನಾನೇನು ಅಂದ್ಕೊಂಡಿಲ್ಲ. ಅದು ಹೆಚ್ಚಾಗ್ತದೆ, ಆದರೆ ಗಂಭೀರವಾಗಿ ಓದುವವರ ಸಂಖ್ಯೆ ಕಡಿಮೆ ಆಗ್ತದೆ. ಇದು ನಾವು ಒಪ್ಪಬೇಕಾದಂತ. ಇವತ್ತು ಸಾಹಿತ್ಯ ಸಮ್ಮೇಳನ ನಡೆದ್ರೆ ಅಷ್ಟು ಲಕ್ಷಗಟ್ಟಲೆ ಪುಸ್ತಕ ಮಾರಾಟ, ಅದು 8 ಲಕ್ಷಗಟ್ಟಲೆ ದುಡ್ಡು ಬತ್ತು. ಪುಸ್ತಕ ಈಗ ಒಂದು ಸಾಹಿತ್ಯ ಒಂದು ಪುಸ್ತಕ ಆಗಿ ಉಳಿದಿಲ್ಲ, ಅದೊಂದು ಉದ್ಯಮ ಆಗಿ ಉಳಿದು ಬಿಟ್ಟದೆ. ಆದರೆ ಗಂಭೀರವಾಗಿ ಓದೋರು, ಅದರಿಂದ ಭವಿಷ್ಯದ ಚಿಂತನೆಯನ್ನು ಮಾಡೋರು, 12ನೇ ಶತಮಾನದ ಶರಣರು ಬರೆದ್ರು, ಸಮಾಜ ಪರಿವರ್ತನೆ ಮಾಡಬೇಕಂತ ಬರೆದ್ರು. ಇವತ್ತು ನಾವು ಬಹಳಷ್ಟು ಜನ ಕೆಲವೇ ಜನ ಪುಸ್ತಕಗಳನ್ನು ಪರಿವರ್ತನೆಗಾಗಿ ತಮ್ಮ ಮನದ ಇಂಗಿತವನ್ನು ಹೊರಗೆ ಹಾಕಕ್ಕೆ ಬರೀತಾರೆ. ಆದರೆ ಒಂದಿಷ್ಟು ಮಂದಿ ಪುಸ್ತಕಗಳನ್ನು ಉದ್ಯಮಕ್ಕಾಗಿ ಬರೀತಾರೆ. ಅದಕ್ಕಾಗಿ ಓದುಗರ ಸಂಖ್ಯೆ ಹೆಚ್ಚಾಗಿದೆ, ಆದರೆ ಗಂಭೀರ ಓದುಗರ ಸಂಖ್ಯೆ ನೀವು ಅಂದ್ಕೊಂಡಂಗ ಇಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನನ್ನ ಮಟ್ಟಿಗೆ ನಾ ಹೇಳಕ್ಕೆ ಇಚ್ಛೆ. ಆ ರೀತಿ ಗಂಭೀರವಾಗಿ ಓದುವಂತಹ ಒಂದು ಕ್ರಮವನ್ನ ನಾವು ಅಳವಡಿಸಬೇಕಾದ್ರೆ, ಅದು ಜನರಲ್ಲಿ ಮೂಡಿಸಬೇಕಾದ್ರೆ ಒಬ್ಬ ಕವಿಯಾಗಿ ತಾವು ಏನು ಮಾಡ್ಬೋದು ಅನ್ಸುತ್ತೆ? ನೋಡ್ರಿ, ಗಂಭೀರವಾಗಿ ಓದುವ ಕವನವನ್ನು ನಮ್ಮ ಶಾಲಾ ಕಾಲೇಜುಗಳಲ್ಲಿ ಸಾಹಿತ್ಯಕ ಕಾರ್ಯಕ್ರಮಗಳು ನಡೀಬೇಕು. ನಮ್ಮ ದೇಶದ ಕನ್ನಡ ಕಟ್ಟದವರು, ನಮ್ಮ ವಚನ ಸಾಹಿತ್ಯ, ನಮ್ಮ ದಾಸ ಸಾಹಿತ್ಯ, ನಮ್ಮ ಜನಪದ ಸಾಹಿತ್ಯ ನಮ್ಗೆ ಎಷ್ಟು ಜನ ಮಕ್ಕಳಿಗೆ ಗೊತ್ತದೆ? ಇವತ್ತು ಬೆರಳು ತುದಿಯ ಮೇಲೆ, ಮೊಬೈಲ್ ಮೇಲೆ ನಮ್ಮ ಮಕ್ಕಳು ಎಲ್ಲವನ್ನು ಕಲಿತಾರೆ. ಆದರೆ ಮೊಬೈಲ್ನಲ್ಲಿ ನಮ್ಮ ಜನಪದ ಸಾಹಿತ್ಯ ಬರಬೇಕು, ಕನ್ನಡ ಸಾಹಿತ್ಯ ಬರಬೇಕು, ವಚನ ಸಾಹಿತ್ಯ ಬರಬೇಕು. ವಚನ ಸಾಹಿತ್ಯ ಈ ದೇಶದ ಎಲ್ಲ ಸಾಹಿತ್ಯದ ಒಂದು ತಾಯಿ ಬೇರಿದ್ದಂಗೆ. ಬಹುಶಃ ಆ ಶರಣರು ಕನ್ನಡದಲ್ಲಿ ಬರೆದ್ರಂತೇಳಿ ಕರ್ನಾಟಕದಲ್ಲಿ ಅವರು ಬೇರೆ ಫ್ರೆಂಚೋ, ಇಂಗ್ಲೀಷೋ ಮತ್ತು ಯಾವುದೋ ಇಟಾಲಿಯನ್ ಭಾಷೆಯಲ್ಲಿ ಬರೆದಿರಿ ಇವತ್ತಿನ ವಚನ ಸಾಹಿತ್ಯ, ಇವತ್ತಿನ ಜನಪದ ಸಾಹಿತ್ಯ ವಿಶ್ವವಿಖ್ಯಾತ ಆಗ್ತಿತ್ತು. ಬಹಳ ಅತ್ಯದ್ಭುತವಾದ ಈ ವಚನ ಸಾಹಿತ್ಯವನ್ನ, ಜನಪದ ಸಾಹಿತ್ಯವನ್ನ ನಮ್ಮ ಶಾಲಾ ಮಕ್ಕಳಿಗೆ ಕಾಲೇಜಿನಲ್ಲಿ ಪಠ್ಯ ಪುಸ್ತಕವಾಗಿ ಇನ್ನೂ ಹೆಚ್ಚಾಗಿ ತರುವುದರ ಮುಖಾಂತರ, ಕಾಲೇಜುಗಳಲ್ಲಿ ಸಾಹಿತ್ಯದ ಕಾರ್ಯಕ್ರಮಗಳನ್ನು ಏರ್ಪಡಿಸುವುದರ ಮುಖಾಂತರ, ಕಾಲೇಜುಗಳಲ್ಲಿ ವಚನ ಸಾಹಿತ್ಯದ ವಿಚಾರ ಸಂಕಿರಣವನ್ನು ಹೇಳುವುದರ ಮುಖಾಂತರ, ವಚನ ಸಾಹಿತ್ಯದ ಕಾರ್ಯಕ್ರಮ ನೋಡಿದಾಗ ಯಾರು ಇರ್ತಾರೆ? ಸುಮಾರಾಗಿ 40ರಿಂದ 60 ವರ್ಷದ ಹಿರಿಯರು ಇರ್ತಾರೆ. ನಮಗೆ ವಚನ ಸಾಹಿತ್ಯವನ್ನ, ಜನಪದ ಸಾಹಿತ್ಯವನ್ನು ಯಾರಿಗೆ ಮುಟ್ಟಿಸಬೇಕು? ಕಾಲೇಜಿನಲ್ಲಿ 16ರಿಂದ 23 ವಯಸ್ಸಿನ ಯುವಕರಿಗೆ ನಮ್ಮ ಸಾಹಿತ್ಯವನ್ನು ಮುಟ್ಟಿಸಬೇಕು. ಶರಣರು ಏನು ಮಾಡ್ಯಾರ ಹೇಳಬೇಕು. ಜನಪದ ಸಾಹಿತ್ಯ ಎಂತ ಅದ್ಭುತವಾದ ಸಾಹಿತ್ಯ ನೋಡ್ರಿ. ಆಚಾರಕ್ಕರ ಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೋಡ, ಮಣಿಯಾಗು ಕಂದಯ್ಯ, ಜ್ಯೋತಿಯಾಗು ಜಗಕ್ಕೆಲ್ಲ, ಜಗತ್ತಿಗೆ ಜ್ಯೋತಿ ಆಗುವಂತ ಸಂದೇಶವನ್ನ ತಾಯಿ ಒಂದು ತ್ರಿಪದಿಯಲ್ಲಿ ಹೇಳ್ತಾರೆ. ಆಚಾರಕ್ಕರ ಅರಸಾಗುವುದು, ಮಾತಿನಲ್ಲಿ ಚೋಡಾಮಣಿ ಆಗುವುದು, ಜಗತ್ತಿಗೆ ಜ್ಯೋತಿ ಆಗುವಂತ ಸಂದೇಶವನ್ನ ತಾಯಿ ತೊಟ್ಲಾ ತೂಗುತ್ತಾ ನಮಗೆ ಹೇಳ್ಯಾಳೆ ಅಂತೆ. ಬಹುಶಃ ಜಗತ್ತಿಗೆ ಜ್ಯೋತಿ ಆಗುವಂತ ಅಂಬೇಡ್ಕರ್, ಗಾಂಧಿ, ನೆಹರು, ಬೇರೆ ಬೇರೆ ಜಸಸ್ ಎಲ್ಲರೂ ಹುಟ್ಟಿದ್ರು. ಅಂಥವರ ಸಾಹಿತ್ಯವನ್ನ ನಮ್ಮ ಮಕ್ಕಳಿಗೆ, ಕಾಲೇಜಿನ ಮಕ್ಕಳಿಗೆ ಬಹುಶಃ ಆವಾಗ ಅದು ಮುಟ್ತದೆ, ಅದು ಹೆಚ್ಚು ಪ್ರಚಾರ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅಲ್ಲ, ತಾವು ಹೇಳಿದ್ರಿ ಈ ಒಂದು ಬಸವಣ್ಣವರ ವಚನ ಆಗ್ಬೋದು, ಇವೆಲ್ಲವೂ ಕೂಡ ಇಂಗ್ಲೀಷ್ನಲ್ಲಿ ಏನಾದ್ರು ಬಂದಿದ್ರೆ ವಿಶ್ವವಿಖ್ಯಾತವಾಗಿ ಪ್ರಸಿದ್ಧಿಯನ್ನು ಪಡಿತಿತ್ತು ಅಂತೇಳಿ. ಈಗಲೂ ಕೂಡ ಕನ್ನಡದ ಒಂದು ಸ್ಥಿತಿ ಹೇಗಿದೆ ಅಂದರೆ, ಈ ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಕನ್ನಡವನ್ನು ಓದುವುದೇ ಒಂದು ಕಡಿಮೆ ಅನ್ನೋ ಒಂದು ಮಟ್ಟದಲ್ಲಿ ಕೂಡ ವಿದ್ಯಾರ್ಥಿಗಳು ಅದನ್ನು ನೋಡ್ತಿದ್ದಾರೆ. ಯಾಕಂದರೆ ಈಗ ಬೇರೆ ಇಂಗ್ಲೀಷು, ಬೇರೆ ಭಾಷೆಗಳಿಗೆ ನಾವು ಅದನ್ನು ಹೋಲಿಸಿದಾಗ ಅವ್ರ ಜೊತೆ ನಾವು ನಿಲ್ಲಬೇಕಾದ್ರೆ ಏನು ಮಾಡಬೇಕು ಅನಿಸುತ್ತೆ ತಮಗೆ? ಇಲ್ಲ, ಕನ್ನಡ ಓದುಗರ ಸಂಖ್ಯೆ ಜನಪದ ಸಾಹಿತ್ಯ ಇರುವವರಿಗೂ ಕನ್ನಡ ಇರ್ತದೆ, ದ್ರಾವಿಡ ಭಾಷೆಗಳು ಇರುವವರಿಗೂ ಕನ್ನಡ ಉಳಿತದೆ, ಜನಪದ ಸಾಹಿತ್ಯ ಇರುವವರಿಗೂ ಕನ್ನಡ ಉಳಿತದೆ. ಆದರೆ ಏನಾಗಿದೆ ಅಂತಂದ್ರೆ, ಕನ್ನಡ ಕಲಿತವ್ರಿಗೆ ಉದ್ಯೋಗ ಇಲ್ಲ. ಆ ಉದ್ಯೋಗ ಇಲ್ಲಾರ್ಕ ನಮ್ಮ ಕನ್ನಡಿಗರು ಉದ್ಯೋಗವನ್ನು ಬಿಟ್ಟು ಬೇರೆ ಭಾಷೆ ಎತ್ತು ಹೋಗ್ತಾ ಇದ್ದಾರೆ. ನಮ್ಮ ಕನ್ನಡ ಡಿಗ್ರಿ ಮುಗಿಸಿದವ್ರಿಗೆ, ಕನ್ನಡ ಪದವಿ ಮುಗಿಸಿದವ್ರಿಗೆ, ಸ್ನಾತಕೋತ್ತರ ಮುಗಿಸಿದವ್ರಿಗೆ ನಮ್ಮ ಉದ್ಯೋಗ ಸಿಗಬೇಕು, ಕನ್ನಡ ಉದ್ಯೋಗ ಕೊಡುವಂಥ ಭಾಷೆ ಆಗಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಉದ್ಯೋಗ ಕೊಡುವಂಥ ಭಾಷೆ ಕನ್ನಡ ಆದರೆ ಕನ್ನಡ ಓದ್ತಾರೆ. ಖಂಡಿತವಾಗಿ ನೀವು ಹೇಳ್ತಕ್ಕಂಥ ಒಂದು ಮಾತು ಅಕ್ಷರಶಃ ನಿಜ ಅನ್ಸುತ್ತೆ. ಯಾಕಂದರೆ ಯಾವುದೇ ಒಂದು ವಿದ್ಯಾಭ್ಯಾಸ ಮುಂದಿನ ಜೀವನೋಪಯೋಗಕ್ಕಾಗಿ ನಾವು ಮಾಡ್ತಕ್ಕಂಥದ್ದು. ಅಂತಹ ಒಂದು ನಿಟ್ಟಿನಲ್ಲಿ ನಾವು ನೋಡಿದಾಗ ನೀವು ಹೇಳಿದಾಗೆ ಕನ್ನಡ
ಒಂದು ಉದ್ಯೋಗವನ್ನು ಕೊಡುವ ಮಟ್ಟಕ್ಕೆ ಬಂದಾಗ ಎಲ್ಲರೂ ಕನ್ನಡವನ್ನು ಓದ್ತಾರೆ ಅನ್ನೋ ಮಾತನ್ನು ಹೇಳ್ತಿದ್ದೀರಿ. ಅವುಗಳ ಜೊತೆಗೆ ಈಗ ತಾವು ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಿಮ್ಮ ಒಂದು ಕವನವನ್ನು ವಾಚನ ಮಾಡ್ತಿರ್ತೀರಿ. ಆ ಸಂದರ್ಭದಲ್ಲಿ ತಮಗೆ ಅಲ್ಲಿಯ ಒಂದು ಸಾಹಿತ್ಯ ಸಮ್ಮೇಳನದಿಂದ ಒಂದು ಪ್ರಶಸ್ತಿ ಪತ್ರವನ್ನು ತಮಗೆ ಕೊಡ್ತಾರೆ. ಅದು ಇಂಗ್ಲಿಷ್ನಲ್ಲಿ ಇತ್ತು ಅನ್ನೋ ಒಂದು ಕಾರಣಕ್ಕೆ ನೀವು ಆ ಪತ್ರವನ್ನು ತಿರಸ್ಕಾರ ಮಾಡ್ತೀರಿ. ಯಾಕೆ? ಕನ್ನಡ ಸಾಹಿತ್ಯದ ಬಹುಶಃ ಮಹಾರಾಷ್ಟ್ರದ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಆ ಸಂದರ್ಭ ನನಗೆ ಬಂದಿತ್ತು. ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡುವ ಉದ್ದೇಶ ಕನ್ನಡವನ್ನು ಗಡಿಯಾಚೆ ಬೆಳೆಸುವುದು, ಕನ್ನಡಿಗರನ್ನು ಗಡಿಯಾಚೆ ವೃದ್ಧಿಸುವುದು. ಆ ಉದ್ದೇಶದಿಂದ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಬೇರೆ ರಾಜ್ಯದಲ್ಲಿ ಮಾಡಿದಾಗ ಕನ್ನಡವೇ ಅಲ್ಲಿ ಪ್ರಧಾನ ಆಗಿರಬೇಕು, ಕೆಳಗೆ ಬೇರೆ ಭಾಷೆ ಇಂಗ್ಲೀಷ್ ಇರಲಿ ಅಥವಾ ಮರಾಠಿ ಇರಲಿ ಅನ್ನುವಂಥ ನನ್ನ ವೈಯಕ್ತಿಕ ವಿಚಾರ. ಈಗ ಅಲ್ಲಿ ಬೇರೆ ಭಾಷೆಗೆ ಪ್ರಾಧಾನ್ಯತೆ ಕೊಟ್ಟು ಕನ್ನಡವನ್ನು ಒಟ್ಟಾಗಿಲ್ಲ ಅಂತಂದಾಗ ಆ ಸಮ್ಮೇಳನ ಮಾಡಿನೂ ನಾವು ಏನು ಉಪಯೋಗ? ಅಲ್ಲಿ ಕನ್ನಡಿಗರ ಮನಸ್ಸನ್ನು ಮರಾಠಿಗರು ನಮ್ಮ ವೈರಿಗಳಂತಲ್ಲ, ಅವ್ರ ಭಾಷೆಯನ್ನು ನಾವು ಕಲಿಬೇಕು, ನಮ್ಮ ಭಾಷೆಯನ್ನು ಅವ್ರು ಕಲಿಬೇಕು. ಅವರು ಕರ್ನಾಟಕದಲ್ಲಿ ಸಮ್ಮೇಳನ ಮಾಡಿದಾಗ ಅವ್ರ ಭಾಷೆ ಪ್ರಾಧಾನ್ಯತೆ ಇದ್ದರೂ ನಮ್ಮದು ಇರಬೇಕು. ಆದರೆ ಕನ್ನಡ ಸಮ್ಮೇಳನದಾಗ ಇಂಗ್ಲೀಷ್ ಪ್ರಾಧಾನ್ಯತೆ ಪಡೆದಾತ್ನಾಗ ನನಗೆ ಸಹಜವಾಗಿ ನೋವಾಯಿತು. ಆ ದಿಶೆಯಲ್ಲಿ ನಾನು ಅದನ್ನು ವಿರೋಧ ಮಾಡಿದೆ. ಇವತ್ತು ಕನ್ನಡ ಭಾಳ ಅತ್ಯದ್ಭುತವಾದ ಭಾಷೆ. ಕನ್ನಡಕ್ಕೆ ಎಷ್ಟು ಅಂಥ ಸಾಹಿತ್ಯವನ್ನು ಕೊಟ್ಟಂಥ ಕನ್ನಡ, ಅಂಥ ಕನ್ನಡವನ್ನೇ ನಾವು ಮರೆತು ಮಹಾರಾಷ್ಟ್ರದಲ್ಲಿ ಇಂಗ್ಲೀಷ್ ಭಾಷೆಯ ಪ್ರಮಾಣ ಪತ್ರ ಕೊಟ್ಟಾಗ ನನಗೆ ಸಹಜವಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನದಾಗ ಇದನ್ನ ಯಾಕೆ ಕೊಟ್ರಪ್ಪ ಅನ್ನುವಂಥ ಒಂದು ನೋವಿನಿಂದ ಇದು ಮಾಡಿದೆ, ನಾನು ವಿರೋಧ ಮಾಡಿದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದೀನಿ. ಆ ನಂತರ ನಾನು ಕಂಡ ಹಾಗೆ ತಾವು ನಟರಾಗಿ ಕೂಡ ಪಾತ್ರವನ್ನು ನಿರ್ವಹಿಸ್ತಿದ್ದೀರಿ. ಕೆಲವು ಧಾರಾವಾಹಿ ಮತ್ತು ಕೆಲವು ಕಡೆ ಎಲ್ಲ ನಾಟಕದಲ್ಲೂ ಕೂಡ ಅಭಿನಯ ಮಾಡ್ತಾ ಹೋಗ್ತಿದೆ. ತಾವು ಪ್ರಥಮ ಬಾರಿಗೆ ಯಾವ ನಾಟಕದಲ್ಲಿ ಅಭಿನಯ ಮಾಡಿದ್ರಿ? ಆ ನಿರ್ದೇಶಕರು ಯಾರು? ಆ ಪಾತ್ರ ಯಾವುದು? ಅದ್ರ ಬಗ್ಗೆ ಒಂದು ವಿವರಣೆಯನ್ನು ಕೊಡಿ. ಪ್ರಥಮವಾಗಿ ನಾನು ಬೀದಿ ನಾಟಕವನ್ನು ಮಾಡಿದ್ದೆ ನಾನು. ಆದರೆ ಅದಕ್ಕಿಂತ ಮೊದಲು ನಾನೇ ನಾಟಕವನ್ನು ನಿರ್ದೇಶನ ಮಾಡಿದ್ದೆ. ರಂಗಭೂಮಿ ನಾಟಕ ನಾನು ಸುಮಾರು 18 ವರ್ಷ ನಾವಿದ್ದಾಗ ಬಲವಿಲ್ಲದ ಬಡವ ಅನ್ನುವಂಥ ರಂಗಭೂಮಿ ನಾಟಕವನ್ನು ನಿರ್ದೇಶನ ಮಾಡಿ ನಮ್ಮೂರಿನ ಗ್ರಾಮೀಣ ಭಾಗ ಜಾತ್ರೆಯಲ್ಲಿ ಅದು ಸುಮಾರಾಗಿ ಏರ್ಪಡಿಸಿದೆ. ಮತ್ತು ಹೊಸ ಅಲೆ ನಾಟಕ ನಾನು ಇಲ್ಕಲ್ನಲ್ಲಿ ಸೇವೆ ಸಲ್ಲಿಸಬೇಕಾದ್ರೆ, ಅಮೀನ್ಗಢದಲ್ಲಿ ಸಲ್ಲಿಸಬೇಕಾದ್ರೆ ನೀನಾಸಂ ತಂಡದ ಜೊತೆಗೆ ನಮ್ಮ ಧ್ರುವ ದೇಶಪಾಂಡೆ ಅಂತಿದ್ರು, ಶ್ರೀನಿವಾಸ್ ಜಾಲ್ವಾದಿ, ರಮೇಶ್ ಕೋಟ್ಯಾಳ್ ಅಂತವರು, ಇವ್ರ ಜೋಡಿ ಕೂಡಿ ನಾವು ಹೊಸ ಅಲೆ ನಾಟಕಗಳನ್ನು ಬುದ್ಧಿವಂತರ ನ್ಯಾಯ ಅನ್ನುವಂಥ ನಾಟಕವನ್ನು ನಾವು ಮಾಡಿದೆವು. ಆ ನಾಟಕದಲ್ಲಿ ನನಗೆ ಭಾಳ ಅತ್ಯದ್ಭುತವಾದ ಅನುಭವ ಆಯಿತು. ಆ ಅನುಭವದಿಂದೇ ನನಗೆ ಮುಂದೆ ಆಗಲೇ ನಾ ಹೇಳ್ದಂಗೆ ನಮ್ಮ ಮೌನ ಕ್ರಾಂತಿ ಧಾರಾವಾಹಿ ಒಳಗೆ ನೀವು ಒಳ್ಳೆಯ ಕಲಾವಿದರದ್ರಿ, ನಮ್ಮ ಟಿವಿಯಲ್ಲಿ ಧಾರಾವಾಹಿ ಮಾಡಕ್ಕೆ ಬನ್ರಿ ಅನ್ನುವಂಥ ಉದ್ದೇಶದಿಂದ ನಮ್ಮ TS ರಂಗ ಸರ್ ನನಗೆ ಮೌನ ಕ್ರಾಂತಿ ಧಾರಾವಾಹಿಯಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಅಂತೇಳಿ ಕೆಲಸ ಕೊಟ್ಟರು. ಆ ಕೆಲಸವನ್ನು ಮಾಡಿದೆವು. ಮತ್ತು ಬಸವನಾಡಿನ ಧ್ರುವತಾರೆ ಆಗಲಿ ಮತ್ತು ಬೇರೆ ಬೇರೆ ನಮ್ಮ ಡಾಕ್ಯುಮೆಂಟ್ರಿ ಫಿಲ್ಮ್, ನಮ್ಮ ಶ್ರೀರಂಗರ ಡಾಕ್ಯುಮೆಂಟ್ರಿ ಫಿಲ್ಮ್ ಮಾಡಬೇಕಾದ್ರೆ ನಮ್ಮ ನಾಗಾಭರಣ ಅವ್ರ ಜೊತೆಗೇನು ನಾನು ಕೆಲಸ ಮಾಡಿದ ಅನುಭವ ನನಗಿದೆ. ಹೀಗೆ ನಾನು ಹವ್ಯಾಸವಾಗಿ ಅದನ್ನು ತಗೊಂಡೆ. ಅದು ಆ ಸಂದರ್ಭಕ್ಕೆ ಅದರಲ್ಲಿ ಬಿಡ್ತಿದ್ದೆ ಅನ್ನುವಂಥ ಮಾತನ್ನು ನಿಲ್ಲಿಸಿದ. ತಮ್ಮ ಪಶುಸಂಗೋಪನಾ ಇಲಾಖೆಯಲ್ಲಿ ತಾವು ಕೆಲಸವನ್ನು ಮಾಡ್ತಾ ಇದ್ರಿ. ಅಲ್ಲಿ ಜನರಲ್ಲಿ ಅರಿವನ್ನ ಮೂಡಿಸುವ ನಿಟ್ಟಿನಲ್ಲಿ, ಅಂದ್ರೆ ತಾವು ಆಗ್ಲೇ ಹೇಳಿದಾಗೆ ಬೀದಿ ನಾಟಕದ ಮುಖಾಂತರ ನಾನು ಜನರಲ್ಲಿ ಅರಿವನ್ನ ಮೂಡಿಸ್ತಾ ಇದ್ವಿ ಅಂತ ಹೇಳಿ. ಸೊ ಈ ಒಂದು ಯಶಸ್ವಿಯಾದ ಒಂದು ಕಾರ್ಯಕ್ರಮವನ್ನ ಸತತವಾಗಿ ಎಷ್ಟು ಕಡೆ ತಾವು ಅಳವಡಿಸಿದ್ದೀರಿ? ಇದರಿಂದ ಜನರ ಪ್ರತಿಕ್ರಿಯೆ ಹೇಗಿತ್ತು ಅದಕ್ಕೆ? ನಾನು ಇಂಡಿ ತಾಲೂಕಿನ ಗೊಳಸಾರ್ ಅನ್ನುವಂಥ ಊರಿನಲ್ಲಿ ಬೀದಿ ನಾಟಕಗಳ ಮುಖಾಂತರ ನಮ್ಮ ಇಲಾಖೆ ಯೋಜನೆಗಳನ್ನು ತಿಳಿಸುವ ಬೀದಿ ನಾಟಕ ಮಾಡಿದೆವು. ಆ ಬೀದಿ ನಾಟಕದಲ್ಲಿ ಜನರಿಗೆ ಈ ನಮ್ಮ ಇಲಾಖೆ ಯೋಜನೆ ಏನದಾವು, ನೀವು ಅದನ್ನು ಸದುಪಯೋಗ ಹ್ಯಾಂಗೆ ಪಡಬೇಕು ಮತ್ತು ಯಾವ್ಯಾವ ಕಾಲಮಾನಕ್ಕೆ ತಕ್ಕಂಗೆ ಯಾವ್ಯಾವ ಲಸಿಕೆಗಳನ್ನು ನಿಮ್ಮ ಜಾನುವಾರುಗಳಿಗೆ, ನಿಮ್ಮ ಕುರಿಗಳಿಗೆ, ಆಡುಗಳಿಗೆ ಹಾಕಿಸ್ಕೋಬೇಕು ಅನ್ನುವಂಥ ವಿಚಾರವನ್ನು ಬೀದಿ ನಾಟಕ ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ 2 ನಿಮಿಷದ ಸಾಲುಗಳಲ್ಲಿ ಅವರಿಗೆ ತಿಳುವಳಿಕೆ ಕೊಡ್ತಿದ್ದೆವು. ಅವ್ರು ಅವಾಗ ಖುಷಿ ಪಡ್ತಿದ್ರು. ನಾವು ಅವ್ರಿಗೆ ನೇರವಾಗಿ ನಾವು ಭಾಷಣ ಮಾಡಕ್ಕೆ ಕೂಡಲೇ ಅವ್ರಿಗೆ ವಿಷಯ ಮುಟ್ತಿದ್ದಿಲ್ಲ. ಬೀದಿ ನಾಟಕ ಅಂದ ಕೂಡಲೇ ಅವ್ರು ಏನೋ ನಡೆದೋದಿಲ್ಲ ಅಂತೇಳಿ ಬರ್ತಿದ್ರು. ಆ ಬೀದಿ ನಾಟಕ ಹೇಳೋದ್ರ ಮುಖಾಂತರ ನಮ್ಮ ಇಲಾಖೆ ಯೋಜನೆಗಳನ್ನು, ರಸಮೇವು ಮಾಡುವಂಥ ಯೋಜನೆಗಳಾಗಲಿ, ಮತ್ತು ಜಾನುವಾರುಗಳಿಗೆ ಈ ಜಂತುನಾಶಕ ಔಷಧ ಕೊಡಿಸುವ ವಿಚಾರಗಳನ್ನಾಗಲಿ, ಮತ್ತು ಕುರಿ ಆಡುಗಳಿಗೆ ಲಸಿಕೆಗಳನ್ನು ಹಾಕುವಂಥ ವಿಚಾರವಾಗಲಿ, ಇಂಥವುಗಳನ್ನು ಬೀದಿ ನಾಟಕ ಮುಖಾಂತರ ನಾವು ಇಂಡಿ ತಾಲೂಕಿನ ಹಲವಾರು ಹಳ್ಳಿಗಳಲ್ಲಿ ಮಾಡಿದ ವಿಚಾರಗಳು ನನ್ನಲ್ಲಿ ಅದಾವ ಅನ್ನುವಂಥ ಮಾತನ್ನು ಸಂತ ಹೇಳ್ತೀನಿ. ಅಂದ್ರೆ ಈಗ ಜನರಲ್ಲಿ ಮನರಂಜನೆಯ ಜೊತೆಗೆ ಅವರಲ್ಲಿ ಅರಿವನ್ನ ಮೂಡಿಸಿದಾಗ, ಯಾಕಂದ್ರೆ ತಾವು ಆಗ್ಲೇ ಹೇಳಿದಾಗೆ ಪುಸ್ತಕ ರೂಪದಲ್ಲೋ ಅಥವಾ ಇನ್ಯಾವುದೋ ರೂಪದಲ್ಲಿ ಹೇಳಿದಾಗ ಅವರ ಮನಸ್ಸನ್ನ ಮುಟ್ಟೋದಿಲ್ಲ. ಆಗ ಈಗ ಒಂದು ಮನರಂಜನೆ ಕೊಡೋ ಜೊತೆಗೆ ಅವರಲ್ಲಿ ಅರಿವನ್ನ ಮೂಡಿಸುವ ಕಾರ್ಯಕ್ರಮವನ್ನು ತಾವು ಮಾಡ್ತಾ ಇದ್ವಿ. ಅದು ಯಶಸ್ವಿ ಕೂಡ ಆಗಿದೆ ಅಂತ ಹೇಳ್ತಾ ಇದ್ರಿ. ಅಲ್ಲ, ಬೇರೆ ಬೇರೆ ತಳಿಯ ಜಾನುವಾರುಗಳ ಬಗ್ಗೆ ಕೂಡ ತಾವು ಮಾಹಿತಿಯನ್ನ ಕೊಡ್ತಾ ಇದ್ರಿ ಅಂತ. ಇವುಗಳ ಜೊತೆಗೆ ತಾವು ಬಾನುಲಿ ಕೇಂದ್ರದಲ್ಲೂ ಕೂಡ ಕೆಲಸವನ್ನ ಮಾಡ್ತೀರಿ. ಅನೇಕ ಒಂದು ಭಾಷಣಗಳನ್ನು ಮಾಡ್ತಾ ಹೋಗ್ತೀರಿ. ನಿಮ್ಮ ಭಾಷಣದಿಂದ ಪ್ರೇರಿತರಾಗಿ ಅದರ ಒಂದು ಸಹಾಯದಿಂದ ಒಬ್ರು ಡಾಕ್ಟರೇಟ್ ಪದವಿಯನ್ನು ಕೂಡ ಪಡ್ಕೊಳ್ತಾರೆ. ಸೊ ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಬಾನುಲಿ ಭಾಷಣ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಂಕೇತ ಕಂಬಿ ಹಾಡುಗಳು ಅಂತೇಳಿ ಒಂದು ಬಾನುಲಿ ಭಾಷಣ
ಬಹಳಷ್ಟು ಜನರಿಗೆ ಅದು ಮುಟ್ಟಿದೆ. ಅದನ್ನು ಓದ್ಕೊಂಡು ಭಾಳ ಜನ ನನಗೆ ಹಾಡು ಪುಸ್ತಕ ಕೊಡ್ರಿ ಅಂತೇಳಿ. ಈ ದೇಶದಲ್ಲಿ ಕೆಟ್ಟು ಹೋದ ಮನಸ್ಸನ್ನು ಕಟ್ಟಾಕ ಹಲವಾರು ರಸ್ಮೆಗಳು, ಜಾನಪದ ರಸ್ಮೆಗಳು ನಮ್ಮ ಜಾನಪದದಲ್ಲಿ ಅದಾವು. ಅಂಥದ್ರಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತ ಕಂಬಿ ಹಾಡುಗಳು. ಆಗಲೇ ಹೇಳಿದ್ನಲ್ಲ, ಕಂಬಿ ಹಾಡುಗಳು, ಬೇಬಿಶಿಮಿಲ್ಲಾ ಬೇಬಿಶಿಮಿಲ್ಲಾ, ಅದು ಕಂಬಿ ಹಾಡಿನ ಒಂದು ಸಂಪ್ರದಾಯದಲ್ಲಿ ಬರ್ತದೆ. ಆ ಹಾಡಿನಲ್ಲಿ ಕಂಬಿ ಹೊತ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಆ ಹಿಂದೂಗಳು ಕಂಬಿಯನ್ನು ಹೊತ್ಕೊಂಡಿದ್ರು, ಮುಸ್ಲಿಂ ಬಂಧುಗಳು ಆ ಕಂಬಿಗೆ ಮದಾಲಿಸಿ ಮಾಡುವ ಸಂದರ್ಭದಲ್ಲಿ ಸೇವೆ ಸಲ್ಲಿಸ್ತಾರೆ. ನಾವು ನೀವು ಒಂದೇ ಆಗಿರ್ಬೇಕನ್ನುವಂಥ ವಿಚಾರ